Hello students, a very good morning to all of you. So myself Syed Mahaboob Basha. So in the last class we have seen the first part of this chapter, that is chemistry in everyday life. In that chapter we have seen uh, regarding drugs and classification of drugs, okay, and after that we have seen a drug target interaction, okay. So after that we have seen enzyme as a drug target and drug enzyme interaction. So next receptors as a drug target and how these receptors acts as a drug target and types of drugs. In that we have seen antacids and again we have seen antihistamines and their examples, and we have seen that is neurologically active drugs, commonly we call it as tranquilizers, okay, and their examples. So along with that we have seen analgesics. So in that two types of analgesics, that is narcotic analgesics and non-narcotic analgesics, okay. So after this we are moving to next set of drugs, that is antimicrobials, okay. So this was also I have seen I have showed you the slides, but let's see in detail regarding these things now. That is antimicrobials, okay. So antimicrobials means drugs which are used to cure diseases caused by microbes or pathogens, okay, or microorganisms such as bacteria, virus, fungi, okay. So like this external pathogens, if they invade our body, that leads to some kind of diseases, okay. ಈ ಪ್ಯಾಥೋಜನ್ಸ್ಗಳು ಏನಿದ್ದಾವೆ ಹೊರಗಡೆ ಇರ್ತಕ್ಕಂಥ ಕ್ರಿಮಿಗಳು, ಐ ಮೀನ್ ಮೈಕ್ರೋ ಆರ್ಗ್ಯಾನಿಸಮ್ಸು, ಇವು ನಮ್ಮ ಬಾಡಿನ ಇನ್ವೈಡ್ ಮಾಡಿದಾಗ ನಮಗೊಂದಷ್ಟು ರೋಗಗಳು ಬರುತ್ತೆ, ಓಕೆ. ಸೊ ಆ ರೋಗಗಳ ಗುಣಲಕ್ಷಣಗಳ ಮೇಲೆ ಆ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಿಬಿಟ್ಟು ಅದಕ್ಕೆ ವಿರುದ್ಧವಾದಂತಹ ಮೆಡಿಸಿನ್ಸ್ನ ನಾವು ಕೊಡ್ತೀವಿ. ಅವನ್ನ ನಾವು ಆಂಟಿಮೈಕ್ರೋಬಿಯಲ್ಸ್ ಅಂತ ಕರಿತೀವಿ, ಓಕೆ. ಇಫ್ ಸಪೋಸ್ ಬ್ಯಾಕ್ಟೀರಿಯಾಯಿಂದ ನಿಮ್ಮ ಬಾಡಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಆಗ ನಾವು ಅದಕ್ಕೆ ವ್ಯತಿರಿಕ್ತವಾಗಿ, ಅಂದರೆ ಅದಕ್ಕೆ ಉಲ್ಟಾಗಿ ನಾವು ಒಂದು ಮೆಡಿಸಿನ್ ಕೊಡ್ತಾ ಇದ್ದೀವಿ. ಅವನ್ನ ನಾವು ಕಾಮನ್ ಆಗಿ ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ, ಓಕೆ. ಎಂದು ಕರಿತೀವಿ ಆಂಟಿಬಯೋಟಿಕ್ಸ್. ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸಿಂದ ನಿಮಗೆ ತೊಂದರೆ ಆಗ್ತಾ ಇದ್ದರೆ ಅದಕ್ಕೆ ವಿರುದ್ಧವಾಗಿ ಕೊಡ್ತಕ್ಕಂತಹ ಮೆಡಿಸಿನ್ನ ನಾವು ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಅದೇನಾದರೂ ವೈರಸ್ಸಿಂದ ಆಗೋದಾದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ರೈಟ್ ನಾವು ವಿ ಆರ್ ಫೇಸಿಂಗ್ ಎ ಹ್ಯೂಜ್ ಪ್ರಾಬ್ಲಮ್, ದಟ್ ಈಸ್ ಕರೋನಾ, ಓಕೆ. ಸೊ ದಿಸ್ ಕರೋನಾ ಈಸ್ ಎ ವೈರಸ್, ಯು ನೋ, ಓಕೆ. ಸೊ ಈ ವೈರಸ್ ವಿರುದ್ಧವಾಗಿ ನಾವು ಹೋರಾಡಬೇಕು ಅಂದರೆ ನಮಗೆ ವ್ಯಾಕ್ಸಿನ್ಸ್ಗಳು ಕಂಡುಹಿಡಿತಾ ಇದ್ದಾರೆ, ಓಕೆ. ಸೊ ಆ ವ್ಯಾಕ್ಸಿನ್ಸ್ಗಳು ಏನು ನಾವು ಕಂಡುಹಿಡಿತಾ ಇದ್ದೀವಲ್ಲ ಅವನ್ನು ನಾವು ಆಂಟಿವೈರಲ್ಸ್ ಅಥವಾ ವ್ಯಾಕ್ಸಿನ್ಸ್ ಅಂತ ಕರಿತೀವಿ, ಓಕೆ. ಈ ಆಂಟಿವೈರಲ್ ಡ್ರಗ್ಸ್ಗಳನ್ನ ನಾವು ವೈರಸ್ಗೆ ವಿರುದ್ಧವಾಗಿ ಬಳಸ್ತೇವೆ. ಅದೇ ಥರ ಫಂಗೈಯಿಂದ ಏನಾದರೂ ಆಗೋದಾದರೆ ನಾವು ಅವಾಗ ಆಂಟಿಫಂಗಲ್ ಡ್ರಗ್ಸ್ಗಳನ್ನ ಯೂಸ್ ಮಾಡ್ತೀವಿ, ಓಕೆ. ಸೊ ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಆಂಟಿಮೈಕ್ರೋಬಿಯಲ್ಸ್. ಇಫ್ ಇಟ್ surely it acts on a particular microorganism like ಬ್ಯಾಕ್ಟೀರಿಯಾ ಆಗೋದಾದರೆ ದೆನ್ ವಿ ವುಡ್ ಕಾಲ್ ಇಟ್ ಆಸ್ ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ, ಓಕೆ. ಸೊ ಏನಿದು ಅಂದರೆ ದೀಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಇನ್ ಲೋ ಕಾನ್ಸಂಟ್ರೇಷನ್ ಐದರ್ ಕಿಲ್ ಆರ್ ಇನ್ಹಿಬಿಟ್. ಕಿಲ್ ಅಂದರೆ ಕೊಲ್ಲೋದು ಆ ಮೈಕ್ರೋಆರ್ಗನಿಸಮ್ಸ್, ಅಥವಾ ಇನ್ಹಿಬಿಟ್ ಅಂದರೆ ಅದ್ರದ್ದು ಗ್ರೋತ್, ಅಂದರೆ ಅದು ಜಾಸ್ತಿ ಆಗೋದನ್ನ ತಡೆಯೋದು, ಓಕೆ. ಇನ್ಹಿಬಿಟ್ ದ ಗ್ರೋತ್ ಆಫ್ ಮೈಕ್ರೋಆರ್ಗನಿಸಮ್ಸ್ ಬೈ ಇಂಟರ್ವೇನಿಂಗ್ ಇನ್ ದೇರ್ ಮೆಟಬಾಲಿಕ್ ಪ್ರೋಸೆಸ್. ಇಂಥವನ್ನ ನಾವು ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಆಂಟಿಬಯೋಟಿಕ್ಸ್ ಒಂದೇ ಅಲ್ಲ, ನಾವು ಆಂಟಿವೈರಲ್ ಆಗಿರ್ಬೋದು, ಆಂಟಿಫಂಗಲ್ ಆಗಿರ್ಬೋದು, ಇವಕ್ಕೆಲ್ಲವೂ ಕೂಡ ಕಾಮನ್ ಡೆಫಿನೇಷನ್ ಇದೆ, ಓಕೆ. ದ ಫಸ್ಟ್ ಆಂಟಿಬಯೋಟಿಕ್ ವಾಸ್ ಪೆನಿಸಿಲಿನ್. ಯಾವುದು ಫಸ್ಟು ಆಂಟಿಬಯೋಟಿಕ್ ಅಂದರೆ ಪೆನಿಸಿಲಿನ್. ನೀವು ಕೇಳಿರ್ತೀರ ಪೆನಿಸಿಲಿನ್ ಇಂಜೆಕ್ಷನ್ ಅಂತೇಳಿ, ಓಕೆ. ತುಂಬ ಜ್ವರ ಬಂದು ಅಥವಾ ನಿಮಗೆ ಟೈಫಾಯ್ಡ್ ಥರ ಏನಾದರೂ ಆಗಿದ್ದರೆ ಸೊ ಅವಾಗೆಲ್ಲ ಮುಂಚೆ ಈ ಪೆನ್ಸಿಲಿನ್ನ ಇಂಜೆಕ್ಟ್ ಮಾಡೋರು, ಓಕೆ. ಸೊ ಈ ಪೆನ್ಸಿಲಿನ್ ಕೆಲವರಿಗೆ ಆಗ್ತಾ ಇತ್ತು, ಕೆಲವರಿಗೆ ಇದಕ್ಕೆ ಅಲರ್ಜಿಸ್ ಕೂಡ ಆಗ್ತಾ ಇತ್ತು, ಯಾಕಂದರೆ ಕೆಲವರಿಗೆ ಒಗ್ತಿರಲಿಲ್ಲ ಇದು. ಸೊ ಇದನ್ನು ಫಸ್ಟ್ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಇದನ್ನು ಇಂಜೆಕ್ಟ್ ಮಾಡ್ತಾಯಿದ್ರು, ಓಕೆ. ಸೊ ದಿಸ್ ಈಸ್ ಪೆನ್ಸಿಲಿನ್ ಸ್ಟ್ರಕ್ಚರ್. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಆಂಟಿಬಯೋಟಿಕ್ಸ್. ಇದು ಫಸ್ಟ್ ಆಂಟಿಬಯೋಟಿಕ್ ಇದು. ಸೊ ಇದಾದಮೇಲೆ ಇನ್ನೂ ಒಂದಷ್ಟು ನಮ್ಮ ಹತ್ರ ಆಂಟಿಬಯೋಟಿಕ್ಸ್ಗಳಿದ್ದಾವೆ.
ಸೊ ಯಾವ್ಯಾವು ಅಂದರೆ ಇಲ್ಲಿದೆ ಎಕ್ಸಾಂಪಲ್ಸ್. ಓಕೆ, ಈ 3 ಎಕ್ಸಾಂಪಲ್ಸ್ ಮತ್ತು ಈ 3 ಎಕ್ಸಾಂಪಲ್ಸ್ಗಳು. ಓಕೆ, ಸೊ ಈಗ ಈ ಆ್ಯಂಟಿಬಯೋಟಿಕ್ಸ್ ಏನಿದೆ ಇದನ್ನು ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಯಾಕಂದ್ರೆ ನಾವು ಡೆಫಿನೇಷನಲ್ಲಿ ನೋಡಿದ್ವಿ ಏನು ಮಾಡುತ್ತಿದ್ದು, ಐದರ್ ಕಿಲ್ ಮಾಡುತ್ತೆ ಅಥವಾ ಇನ್ಹಿಬಿಟ್ ಅಂದರೆ ಕಂಟ್ರೋಲ್ ಮಾಡುತ್ತೆ ಅಂತ ಗೊತ್ತಿತ್ತು. ಓಕೆ, ಸೊ ಆ ಬೇಸಿಸ್ ಮೇಲೆ ನಾವು ವಿ ಆರ್ ಕ್ಲಾಸಿಫೈಯಿಂಗ್ ಆ್ಯಂಟಿಬಯೋಟಿಕ್ಸ್ ಇಂಟು 2 ಟೈಪ್ಸ್. ಒಂದು ಬ್ಯಾಕ್ಟೀರಿಯೋಸೈಡಲ್, ಸೈಡಲ್ ಮೀನ್ಸ್ ಕಿಲ್ಲಿಂಗ್ ಎಫೆಕ್ಟ್ ಅಂತ ಅರ್ಥ. ನೆಕ್ಸ್ಟ್ ಬ್ಯಾಕ್ಟೀರಿಯೋಸ್ಟಾಟಿಕ್ ಅಂದರೆ ಕಂಟ್ರೋಲ್ ಮಾಡೋದು ಅಂತೇಳಿ. ಅಂದರೆ ಈ ಆ್ಯಂಟಿಬಯೋಟಿಕ್ಸ್ ಏನಿದೆ ಇವು ಡೈರೆಕ್ಟಾಗಿ ನಿಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಬ್ಯಾಕ್ಟೀರಿಯಾನ ಕಿಲ್ಲೇ ಮಾಡಿಬಿಡುತ್ತೆ. ಓಕೆ, ಸೊ ದಟ್ಸ್ ವೈ ದೇ ಕನ್ಸಿಡರ್ ಟು ಬಿ ಕಾಲ್ಡ್ ಇಟ್ ಆಸ್ ಬ್ಯಾಕ್ಟೀರಿಯೋಸೈಡಲ್. ಓಕೆ, ಸೊ ಬಟ್ ಈ ಆ್ಯಂಟಿಬಯೋಟಿಕ್ಸ್ ಏನಿದೆ ದೇ ವಿಲ್ ಕಂಟ್ರೋಲ್. ಓಕೆ, ಜಾಸ್ತಿ ಆಗದೇ ಇರೋ ಥರ ಕಂಟ್ರೋಲ್ ಮಾಡುತ್ತೆ. ಸೊ ದಟ್ಸ್ ವೈ ದೇ ಆರ್ ಕನ್ಸಿಡರ್ ಟು ಬಿ ಕಾಲ್ಡ್ ಆಸ್ ಬ್ಯಾಕ್ಟೀರಿಯೋಸ್ಟಾಟಿಕ್. ಓಕೆ, so let's see an example for bactericidal and bacteriostatic. Let's see first one, that is bactericidal. What we have seen, penicillin is an example for antibacterial, antibiotic. It's an bactericidal. ಅಂದರೆ ಇದು ಏನಿದೆ ಮೈಕ್ರೋ ಆರ್ಗಾನಿಸಮ್ ಅಥವಾ ಪ್ಯಾಥೋಜನ್ ಅದನ್ನು ಡೈರೆಕ್ಟಾಗಿ ಕಿಲ್ಲೇ ಮಾಡಿಬಿಡೋದು ಬ್ಯಾಕ್ಟೀರಿಯಾನ. ಓಕೆ, ಸೊ ದಟ್ಸ್ ಕಮ್ಸ್ ಅಂಡರ್ ಬ್ಯಾಕ್ಟೀರಿಯಸೈಡಲ್, ದಟ್ ಈಸ್ ಪೆನಿಸಿಲಿನ್. ಓಕೆ, ನೆಕ್ಸ್ಟ್ aminoglycosides. Are you following? So it's an example for bacteriocidal. ಆ್ಯಂಡ್ ನೆಕ್ಸ್ಟ್ ಓಫ್ಲೆಕ್ಸಾಕ್ಸಿನ್. ಓಕೆ, ಇಷ್ಟೇನಿದ್ದಾವೆ ಇವು ಬ್ಯಾಕ್ಟೀರಿಯೋಸೈಡಲ್ ಅಂದರೆ ಡೈರೆಕ್ಟಾಗಿ ಕಿಲ್ಲಿಂಗ್ ಎಫೆಕ್ಟ್ ಇರುತ್ತೆ ಇವಕ್ಕೆ. ನೆಕ್ಸ್ಟ್ ಕಂಟ್ರೋಲ್ ಮಾಡೋ ಅಂಥ ಎಫೆಕ್ಟ್ ಇರೋದನ್ನ ನಾವು ಬ್ಯಾಕ್ಟೀರಿಯೋಸ್ಟಾಟಿಕ್ ಅಂತ ಕರಿತೀವಿ. ಬ್ಯಾಕ್ಟೀರಿಯೋಸ್ಟಾಟಿಕ್ ಯಾರು ಎಕ್ಸಾಂಪಲ್ ಅಂದರೆ ಎರಿಥ್ರೋಮೈಸಿನ್, ಟೆಟ್ರಾಸೈಕ್ಲಿನ್. ಇದನ್ನು ತುಂಬ ನೋಡಿರ್ತೀರ. ನೆಕ್ಸ್ಟ್ ಟೈಮ್ ಜ್ವರ ಅಥವಾ ನಿಮಗೆ ತುಂಬ ಟೈಫಾಯ್ಡ್ ಥರ ಏನಾದರೂ ಆದಾಗ ಅಥವಾ ವೈರಲ್ ಫೀವರ್ಸ್ಗಳು ನಿಮಗೆ ಬಂದಾಗ ನೀವು ಹೋದರೆ ನಿಮಗೆ ಒಂದು ಇಂಜೆಕ್ಷನ್ ಮಾಡ್ತಾರೆ. ಆ ಇಂಜೆಕ್ಷನ್ನಲ್ಲೇ ಕಂಟೆಂಟ್ ನೋಡಿ ಟೆಟ್ರಾಸೈಕ್ಲಿನ್ ಅಂತ ಇರುತ್ತೆ. ಓಕೆ, ಸೊ ದಟ್ ಮೀನ್ಸ್ ಇಟ್ ಈಸ್ ಬ್ಯಾಕ್ಟೀರಿಯೋಸ್ಟಾಟಿಕ್. ನೆಕ್ಸ್ಟ್ ಕ್ಲೋರಂಫೆನಿಕಾಲ್. ಓಕೆ, ಸೊ ದೀಸ್ ಆರ್ ಬ್ಯಾಕ್ಟೀರಿಯೋಸ್ಟಾಟಿಕ್. ಓಕೆ, ಸೊ ಇದಲ್ಲದೆ ಈ ಮೆಡಿಸಿನ್ಸ್ಗಳನ್ನ ನಾವು 3 ಥರ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಓಕೆ, ಸೊ ಆ್ಯಂಟಿಬಯೋಟಿಕ್ಸ್ನ 3 ಥರ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಆ 3 ಕ್ಲಾಸಿಫಿಕೇಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಸ್ಪೆಕ್ಟ್ರಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಪೆಕ್ಟ್ರಮ್ ಅಂದರೆ ಏನು ಅಂದರೆ ನೋಡಿ, ಬ್ಯಾಕ್ಟೀರಿಯಾ ಅಂದ ತಕ್ಷಣ ಒಂದೇ ಥರದ ಬ್ಯಾಕ್ಟೀರಿಯಾಸ್ ಇಲ್ಲ. ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಇದೆ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಇದೆ. ಯು ಹ್ಯಾವ್ ಸೀನ್ ಇನ್ ಬಯಾಲಜಿ, ರೈಟ್? ಸೊ ಎಲ್ಲ ಮೆಡಿಸಿನ್ಸು ಕಿಲ್ ಮಾಡೋಕ್ಕಾಗಲ್ಲ. ಕೆಲವು ಒಂದಷ್ಟನ್ನು ಮಾಡ್ತವೆ, ಇನ್ನೊಂದಷ್ಟನ್ನು ಮಾಡ್ತವೆ, ಕೆಲವು ಎರಡನ್ನೂ ಮಾಡ್ತವೆ. ಈ ಥರದ ಬೇಸಿಸ್ ಮೇಲೆ ನಾವು ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದ ಆ್ಯಂಟಿಬಯೋಟಿಕ್ಸ್. ಓಕೆ, ಸೊ ದಟ್ ಈಸ್ ದ ಫುಲ್ ರೇಂಜ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಟ್ಯಾಕ್ಡ್ ಬೈ ಅನ್ ಆ್ಯಂಟಿಬಯೋಟಿಕ್ ಈಸ್ ಕಾಲ್ಡ್ ಇಟ್ಸ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸ್ಪೆಕ್ಟ್ರಮ್ ಅಂದರೆ ಏನು ಅಂದರೆ ನಿಮ್ಮ ಔಷಧಿ ಏನಿದೆ ಅದು ಎಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಕಿಲ್ ಮಾಡುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಅದನ್ನು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಏನು ಈ ಸ್ಪೆಕ್ಟ್ರಮು? ಇದರಲ್ಲಿ ಎಷ್ಟು ಟೈಪ್ ಇದೆ? ಇದರಲ್ಲಿ 3 ಟೈಪ್ ಇದೆ. ಫಸ್ಟ್ ಒನ್ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಅಂತ, ಸೆಕೆಂಡ್ ಒನ್ ನ್ಯಾರೋ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಅಂತ. ಓಕೆ, ನೆಕ್ಸ್ಟ್ ಲಿಮಿಟೆಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಅಂತೇಳಿ. ಓಕೆ, ಸೊ ಈಗ ನಮಗೆ ಸ್ಪೆಕ್ಟ್ರಮ್ ಅಂದರೆ ಗೊತ್ತಾಯಿತು. ನಾವು ಲೆಟ್ಸ್ ಸಿ ದ ಕ್ಲಾಸಿಫಿಕೇಶನ್. ಬ್ರಾಡ್ ಅಂದ್ರೇನು, ನ್ಯಾರೋ ಅಂದ್ರೇನು, ಲಿಮಿಟೆಡ್ ಅಂದ್ರೆ ಹೆಸರೇ ಹೇಳ್ತಾ ಇದೆ. ಸೊ ಬ್ರಾಡ್ ಅಂದರೆ ತುಂಬ ಜಾಸ್ತಿ ಅಂತೇಳಿ, ನ್ಯಾರೋ ಅಂದರೆ ಸ್ವಲ್ಪ ಅಂತೇಳಿ, ಲಿಮಿಟೆಡ್ ಅಂದರೆ ಫಿಕ್ಸ್, ಇಷ್ಟಂದ್ರೆ ಇಷ್ಟೇ ಅಲ್ವಾ? ಸೊ ಈಗ ನಮ್ಮಲ್ಲಿ ಗ್ರಾಮ್ ಪಾಸಿಟಿವ್ ಆ್ಯಂಡ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಸ್ ಏನಿದ್ದಾವೆ ಇವೆರಡನ್ನೂ ಕಿಲ್ ಮಾಡೋ ಅಂಥ ಕೆಪಾಸಿಟಿ ಇದ್ದರೆ ಅವನ್ನ ನಾವು ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಯಾವುದಾದ್ರೂ ಒಂದನ್ನು ಅಷ್ಟೇ ಮಾಡೋದಕ್ಕೆ ಸಾಧ್ಯ ಆದರೆ ಇದರ ಪಾಸಿಟಿವ್ ಆರ್ ನೆಗೆಟಿವ್ ಅದನ್ನು ನಾವು ನ್ಯಾರೋ ಅಂತ ಕರಿತೀವಿ. ಅದು ಬಿಟ್ಟು ಯಾವುದೋ ಒಂದು ಪರ್ಟಿಕ್ಯುಲರಾಗಿ ಬ್ಯಾಕ್ಟೀರಿಯಾ ಅಷ್ಟೇ ಕಿಲ್ ಮಾಡೋದಕ್ಕೆ ಸಾಧ್ಯ ಆದರೆ ಅದನ್ನು ನಾವು ಲಿಮಿಟೆಡ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಓಕೆ, ಸೊ ಇದು ಮೀನಿಂಗು. ನಾವು ಲೆಟ್ಸ್ ಸಿ antibiotics which kill or inhibit a wide range of gram positive and gram negative bacteria. ಓಕೆ, ಎರಡನ್ನೂ ಕೂಡ ಕೊಲ್ಲೋ ಕೆಪಾಸಿಟಿ ಅಥವಾ ಇನ್ಹಿಬಿಟ್ ಮಾಡೋ ಕೆಪಾಸಿಟಿ ಇದ್ದರೆ ವಿ ಕಾಲ್ ಇಟ್ ಆಸ್ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್. ಯಾರಪ್ಪ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಅಂದರೆ ಕ್ಲೋರಂಫೆನಿಕಾಲ್ ಆ್ಯಂಡ್ ಓಫ್ಲೆಕ್ಸಾಕ್ಸಿನ್. ಓಕೆ, ಸೊ ಈ ಕ್ಲೋರಂಫೆನಿಕಾಲ್ ಮತ್ತು ಓಫ್ಲೆಕ್ಸಾಕ್ಸಿನ್ ಇಲ್ಲೇನಿದೆ ಬ್ಯಾಕ್ಟೀರಿಯೋಸೈಡಲ್ ಮತ್ತು ಬ್ಯಾಕ್ಟೀರಿಯೋಸ್ಟಾಟಿಕ್ಕಿಂದ ಇಟ್ಸ್ ಆನ್ ಎಕ್ಸಾಂಪಲ್ ಫಾರ್ ಬ್ರಾಡ್ ಸ್ಪೆಕ್ಟ್ರಮ್. ಅಂದರೆ ಈ 2 ಟೈಪ್ ಆಫ್ ಬ್ಯಾಕ್ಟೀರಿಯಾಸ್ನ ಇದು ಕಿಲ್ ಮಾಡುತ್ತೆ. ಓಕೆ, ಸೊ ಆಫ್ಟರ್ ದಟ್ ದ ಆ್ಯಂಟಿಬಯೋಟಿಕ್ಸ್ ವಿಚ್ ಆರ್ ಎಫೆಕ್ಟಿವ್ ಮೇನ್ಲಿ ಅಗೇನೆಸ್ಟ್ ಗ್ರಾಮ್ ಪಾಸಿಟಿವ್ ಆರ್ ಗ್ರಾಮ್ ನೆಗೆಟಿವ್, ಯಾವುದಾದ್ರೂ ಒಂದು ಪಾಸಿಟಿವ್ ಆರ್ ನೆಗೆಟಿವ್. ಸೊ ಸಚ್ ಆ್ಯಂಟಿಬಯೋಟಿಕ್ಸ್ ಆರ್ ಕಾಲ್ಡ್ ಆಸ್ ನ್ಯಾರೋ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್. ಎಕ್ಸಾಂಪಲ್ ಪೆನಿಸಿಲಿನ್ ಜಿ ಅನ್ನೋದು ಎಕ್ಸಾಂಪಲ್. ಈ ಪೆನಿಸಿಲಿನ್ ಇದೆಯಲ್ಲ ಅದೇ ಪೆನಿಸಿಲಿನ್ ಜಿ ಕೂಡ. ಸೊ ನಿಮಗೆ ಗೊತ್ತಿದೆ ಪೆನ್ಸಿಲಿನ್ ಕಂಡಿಡಿದವ್ರು ಯಾರು ಅಂತೇಳಿ ಅಲ್ವಾ? ಸೊ ದಟ್ ಈಸ್ ದ ಫಸ್ಟ್ ಆ್ಯಂಟಿಬಯೋಟಿಕ್. ಓಕೆ, ನೆನ್ಪಿಟ್ಕೊಂಡಿರಿ. ಸೊ ನೆಕ್ಸ್ಟ್ ದ ಆ್ಯಂಟಿಬಯೋಟಿಕ್ ವಿಚ್ ಆರ್ ಎಫೆಕ್ಟಿವ್ ಅಗೇನೆಸ್ಟ್ ಎ ಸಿಂಗಲ್ ಆರ್ಗ್ಯಾನಿಸಮ್ ಆರ್ ಡಿಸೀಸ್ ದೇ ಆರ್ ಕಾಲ್ಡ್ ಲಿಮಿಟೆಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ದ ಸ್ಪೆಕ್ಟ್ರಮ್ ಆಫ್ ಆ್ಯಂಟಿಬಯೋಟಿಕ್. ಆರ್ ಯು ಫಾಲೋಯಿಂಗ್? ಸೊ ಇಲ್ಲಿ ನೋಡಿ,
ನಿಮಗೆ ಫಿಗರ್ಸ್ಗಳ್ನು ಕೂಡ ತೋರಿಸಿದ್ದೀನಿ ನಾನು, ಸಾರಿ. ಸೊ ಇಲ್ಲಿದೆ, ಕಾಣಿಸ್ತಾ ಇದೆ ಅನಿಸುತ್ತೆ. ಟೆಟ್ರಾಸೈಕ್ಲಿನ್ ಕ್ಯಾಪ್ಸೂಲ್ಸ್ ಅಥವಾ ಇಂಜೆಕ್ಷನ್ನು ಕೂಡ ಬರುತ್ತೆ. ಓಕೆ, ಸೊ ಇದು ಆಫ್ಲೆಕ್ಸಾಕ್ಸಿನ್ ರಿಫಲೈನ್. ಸೊ ಇವು ಟ್ಯಾಬ್ಲೆಟ್ಸ್ಗಳು ಮತ್ತು ಇಂಜೆಕ್ಷನ್ ಎರಡೂ ರೂಪದಲ್ಲಿ ಸಿಗುತ್ತೆ. ಸೊ ಯಾವುದು ಎಫೆಕ್ಟಿವ್ ಅನಿಸುತ್ತೋ ಅದನ್ನು ಇಂಜೆಕ್ಟ್ ಮಾಡ್ತಾರೆ. ಓಕೆ, ಸೊ ದೋಸ್ ಆರ್ ಎಕ್ಸಾಂಪಲ್ ಫಾರ್ ಆ್ಯಂಟಿಬಯೋಟಿಕ್ಸ್. ಆಫ್ಟರ್ ದಿಸ್ ವಿ ಹ್ಯಾವ್ ಒನ್ ಮೋರ್ ಕ್ಲಾಸಿಫಿಕೇಶನ್ ಆಫ್ ಡ್ರಗ್ಸ್, ದಟ್ ಈಸ್ ಆ್ಯಂಟಿಸೆಪ್ಟಿಕ್ಸ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟ್ಸ್ ಅಂತೇಳಿ. ಓಕೆ, ಕೇಳಿರ್ತೀರ ನೀವು, ಹಳೆ ಮಳೆ ಅಥವಾ ಏನೋ ಕಾಲಿಗೆ ಚುಚ್ಚಿಬಿಡ್ತು ಅಂದರೆ ಸೆಪ್ಟಿಕ್ ಆಗುತ್ತೆ. ಓಕೆ, ಸೊ ದಟ್ಸ್ ವೈ ಬೇಗ ಇಂಜೆಕ್ಷನ್ ಮಾಡಿಸ್ರಿ ಅಂತ ಹೇಳ್ತಿರ್ತಾರೆ. ಓಕೆ, ಟಿ ಟಿ ಇಂಜೆಕ್ಷನ್ ಮಾಡಿಸ್ರಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಏನು ಅಂದರೆ ಆ್ಯಂಟಿಸೆಪ್ಟಿಕ್ಸ್. ಓಕೆ, ಸೆಪ್ಟಿಕ್ ಆಗದೇ ಇರೋ ಥರ ನೋಡ್ಕೊಳ್ಳೋದು. ಡಿಸ್ಇನ್ಫೆಕ್ಟೆಂಟ್ ಅಂದರೆ ಇದು ಮನುಷ್ಯರಿಗಲ್ಲ, ಐ ಮೀನ್ ಲಿವಿಂಗ್ ಸೆಲ್ಸಿಗಲ್ಲ, ಇನ್ನಮೇಟ್ ಆಬ್ಜೆಕ್ಟ್ಸ್ ಅಂದರೆ ಓಡಾಡೋಕ್ಕಾಗದಿಲ್ದಿರೋ, ಯಾರಪ್ಪ, ಫ್ಲೋರ್ಸ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ವಾಲ್ಸ್ ಆಗಿರ್ಬೋದು, ಅಥವಾ ಆಬ್ಜೆಕ್ಟ್ಸ್ಗಳಿರ್ಬೋದು. ಸೊ ಇವನ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋಣ ನಾವು ಡಿಸ್ಇನ್ಫೆಕ್ಟೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ನಾವು ಲೆಟ್ಸ್ ಸಿ ದ ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್. ಓಕೆ, ಆ್ಯಂಟಿಸೆಪ್ಟಿಕ್ಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ which prevent the growth of microorganisms and may even kill them. ಓಕೆ, ಸೊ ಹಂಗಂತ ಅಷ್ಟೇ ಆ್ಯಂಟಿಬಯೋಟಿಕ್ಸ್ ಅಂತಲ್ಲ, ಇದು ಆ್ಯಂಟಿಸೆಪ್ಟಿಕ್ ಅಂದರೆ ನಿಮ್ಮ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಗ್ರೋತ್ನ ಕಿಲ್ ಮಾಡೋದು, ರಿಫಲೈನ್. ಸೊ ದೇ ಆರ್ ಸೇಫ್ ಟು ಬಿ ಅಪ್ಲೈಡ್ ಟು ಲಿವಿಂಗ್ ಟಿಶ್ಯೂಸ್. ಅಂದರೆ ಇದನ್ನು ಬೇರೆದಾದರೆ ಮೆಡಿಸಿನ್ನ ನಾವು ಒಳಗಡೆ ತೊಗೊತೀವಿ. ಇವೆಲ್ಲ ಏನು ಅಂದರೆ ಸರ್ಫೇಸ್ ಅಂದರೆ ನಿಮ್ಮ ಸ್ಕಿನ್ ಸರ್ಫೇಸಲ್ಲಿ, ಉಂಡಿನ ಸರ್ಫೇಸ್ಗಳಲ್ಲಿ ಇಲ್ಲಿ ಮಾತ್ರ ಅಪ್ಲೈ ಮಾಡೋ ಅಂಥವು, ಅವನ್ನ ನಾವು ಆ್ಯಂಟಿಸೆಪ್ಟಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಯಾರು ಎಕ್ಸಾಂಪಲ್ಸ್ ಅಂದರೆ ಕಾಮನ್ಲಿ ಯೂಸ್ಡ್ ಆ್ಯಂಟಿಸೆಪ್ಟಿಕ್ಸ್, ಡೆಟಾಲ್ ಎ ವೆಲ್ ನೋನ್ ಎಕ್ಸಾಂಪಲ್. ಈಗಂತೂ ತುಂಬ ಯೂಸ್ ಮಾಡ್ತಾ ಇದೆ, ಗೊತ್ತಿದೆ ನಿಮಗೆ ಅಲ್ವಾ. ಡೆಟಾಲ್ ಡೆಟಾಲ್ ಏನಿದೆ, ಇದೊಂಥರ ಬ್ರ್ಯಾಂಡ್ ಇದು. ಓಕೆ, ಸೊ ಇದರ ಮಿಕ್ಸ್ಚರ್ ಏನೇನಿರುತ್ತೆ, ಕಂಟೆಂಟ್ ಏನಿರುತ್ತೆ ಅಂದರೆ ಇಲ್ಲಿ ನೋಡಿ, ಡೆಟಾಲ್ ಈಸ್ ಎ ಮಿಕ್ಸ್ಚರ್ ಆಫ್ ಕ್ಲೋರೋಝೈಲಿನಾಲ್ ಆ್ಯಂಡ್ ಟರ್ಪಿನಿಯೋಲ್ ಅಂತೇಳಿ. ಸೊ ಇವೆರಡು ಮಿಕ್ಸ್ಚರ್ ಇತ್ತು ಅಂದರೆ ಈ ಕೆಮಿಕಲ್ಸಿಂದು, ಇಟ್ ಫಾರ್ಮ್ಸ್ ಎ ಡೆಟಾಲ್. ದ ಡೆಟಾಲ್ ಆ್ಯಕ್ಟ್ಸ್ ಆಸ್ ಆ್ಯಂಟಿಸೆಪ್ಟಿಕ್. ಓಕೆ, ಸೊ ಈಗಂತೂ 20 ಸೆಕೆಂಡ್ಸು ಡೆಟಾಲು ಅಥವಾ ಸ್ಯಾವ್ಲಾನು ಇವೇನು ನೀವು ಕೇಳ್ತಾ ಇದ್ದರೆ, ಇವೆಲ್ಲದರಿಂದ ನಾವು ಕೈ ತೊಳಿತಾ ಇದ್ದೀವಿ. ಯಾಕೆ ಅಂದರೆ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತೇಳಿ. ಸೊ ಅಂದರೆ ಮೈಕ್ರೋ ಆರ್ಗನ್ಸು ನಮ್ಮ ಬಾಡಿ ಒಳಗಡೆ ಎಂಟ್ರಿ ಆಗಬಾರ್ದು ಅಂತೇಳಿ. ಸೊ ಇದರಲ್ಲಿ ಕೆಮಿಕಲ್ ಏನಿರುತ್ತೆ ಅಂದರೆ ಇವಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಇದೆ, ಏನು ಅಂದರೆ ಫಿರಾಸಿನ್ ಆ್ಯಂಡ್ ಸುಫ್ರೊಮೈಸಿನ್ ಅಂತೇಳಿ. ಸೊ ನೀವೇನಾದರೂ ಸ್ಕಿನ್ ಡಿಸೀಸಸ್ ಇರ್ತಕ್ಕಂತಹ ಅಥವಾ ಆದಾಗ, ಐ ಮೀನ್ ಗಾಯಗಳಾದಾಗ ಅಥವಾ ಕಟ್ ಆಗಿದ್ರೆ, ಏನೋ ಕೊಯ್ಕೊಂಡಿದ್ದೀರ ಮಾಡಿದ್ದೀರ ಅಂದಾಗ ನಿಮಗೆ ಕೆಲವು ಆಯಿಂಟ್ಮೆಂಟ್ಗಳು ಬರ್ಕೊಡ್ತಾರೆ. ಸೊ ಆ ಆಯಿಂಟ್ಮೆಂಟಿನ ಮೇಲ್ಗಡೆ ನೋಡಿ ನೀವು ಈ ಕಂಟೆಂಟ್ಗಳು ನಿಮಗೆ ಕಾಣಿಸ್ತಾ ಇರುತ್ತೆ, ದಟ್ ಈಸ್ ಫಿರಾಸಿನ್ ಆರ್ ಸುಫ್ರೊಮೈಸಿನ್. ಓಕೆ, ಸೊ ಇವು ಆ್ಯಂಟಿಸೆಪ್ಟಿಕ್ಸ್ಗಳು. ಇದು ಬಿಟ್ಟು ಇನ್ನೊಂದು ಕೂಡ, ಗಾಯಗಳಾದಾಗ ನೀವು ಯೂಶಲಿ ಲೋಕಲಲ್ಲೂ ಕೂಡ, ಐ ಮೀನ್ ರೂರಲ್ ಏರಿಯಾಸ್ಗಳು ಕೂಡ ಎಲ್ಲರ ಬಾಯಲ್ಲೂ ಒಂದು ವರ್ಡ್ ಬರುತ್ತೆ, ಏನು ಅಂದರೆ ಟಿಂಕ್ಚರ್ ಅಂತೇಳಿ. ಓಕೆ, ಟಿಂಕ್ಚರ್ ಏನಿದೆ ಅಲ್ಲ, ಇಟ್ಸ್ ಆ್ಯನ್ ಅಯೋಡಿನ್ ಸೊಲ್ಯೂಷನ್. ಅಯೋಡಿನ್ನು ಒಂದು ಕಡಿಮೆ ಕ್ವಾಂಟಿಟಿಯಲ್ಲಿ, ಓಕೆ 1% or 2% ಕ್ವಾಂಟಿಟಿಯಲ್ಲಿ ಈ ಆಲ್ಕೋಹಾಲ್ ಮತ್ತು ವಾಟರ್ ಬೇಸ್ ಇರ್ತಕ್ಕಂಥ ಆ ಮಿಕ್ಸ್ಚರ್ ಇರ್ತಕ್ಕಂಥದ್ರಲ್ಲಿ ನಾವು ಪ್ರಿಪೇರ್ ಮಾಡಿದರೆ, ದಟ್ ಈಸ್ ಟಿಂಕ್ಚರ್ ಆಫ್ ಅಯೋಡಿನ್ ಅಂತ ಕರಿತೀವಿ. ದಿಸ್ ಟಿಂಕ್ಚರ್ ಈಸ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಫಾರ್ ಆ್ಯಂಟಿಸೆಪ್ಟಿಕ್. ಓಕೆ, ಸೊ ನಾವು ಒನ್ ಮೋರ್, ದಟ್ ಈಸ್ ಡಿಸ್ಇನ್ಫೆಕ್ಟೆಂಟ್ಸ್. ಓಕೆ, ಸೊ ಇವರೆಲ್ಲ ಲಿವಿಂಗ್ ಟಿಶ್ಯೂಸಿಗೆ ಅಪ್ಲೈ ಮಾಡೋಂಥದ್ದು. ಇದು ಯಾವುದಕ್ಕೆ ನೋಡೋಣ. ಸೊ ಡಿಸ್ಇನ್ಫೆಕ್ಟೆಂಟ್ಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಕಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಟ್ ಆರ್ ನಾಟ್ ಸೇಫ್ ಟು ಬಿ ಅಪ್ಲೈಡ್ ಟು ಲಿವಿಂಗ್ ಟಿಶ್ಯೂಸ್. ದಟ್ ಮೀನ್ಸ್ ನಾನ್ ಲಿವಿಂಗ್ ಥಿಂಗ್ಸಿಗೆ ಇವನ್ನ ಅಪ್ಲೈ ಮಾಡಬೇಕು. ಓಕೆ, ಸೊ ದೀಸ್ ಆರ್ ಅಪ್ಲೈಡ್ ಟು ಇನ್ನಮೇಟ್ ಆರ್ ಇನಾನಿಮೇಟ್ ಆಬ್ಜೆಕ್ಟ್ಸ್ ಸಚ್ ಆಸ್ ಫ್ಲೋರ್ಸ್, ಡ್ರೈನೇಜ್ ಸಿಸ್ಟಮ್ಸ್, ಇಟ್-ಈಸ್. ಓಕೆ, ಎಕ್ಸೆಟ್ರಾ. ಸೊ ನೀವು ಮನೆಯಲ್ಲಿ ಈಗೆಲ್ಲ ನೋಡ್ತಾ ಇರ್ತೀರ, ಕ್ಲೀನ್ ಮಾಡಬೇಕಾದ್ರೆ ಕೆಲವು ಬ್ರ್ಯಾಂಡೆಡ್ ಡಿಸ್ಇನ್ಫೆಕ್ಟೆಂಟ್ಸ್ಗಳನ್ನ ಹಾಕ್ತೇವೆ. ಕಾಮನಾಗಿ ನಾವು ಫಿನಾಲ್ ಅಂತೀವಿ, ಗೊತ್ತಾ, ಪೆನೈಲ್ ಅಂತೆಲ್ಲ ಲೋಕಲ್ ಹೇಳ್ತಾ ಇರ್ತೀವಿ. ಈ ಫಿನಾಲ್ ಏನಿದೆ, ಸೊ ಇದು ಕೂಡ ಡಿಸ್ಇನ್ಫೆಕ್ಟೆಂಟಾಗಿ ಆ್ಯಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟು ಬೇರೆ ಕೂಡ ಇದೆ ನೋಡಿ ಇಲ್ಲಿ. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದೆ, ದಟ್ ಈಸ್ 1% ಸೊಲ್ಯೂಷನ್ ಆಫ್ ಫಿನಾಲ್ ವರ್ಕ್ಸ್ ಆಸ್ ಡಿಸ್ಇನ್ಫೆಕ್ಟೆಂಟ್. ಓಕೆ, ಅಥವಾ 0.2 to 0.4 parts per million in aqueous solution of chlorine and low concentration of sulfur dioxide are disinfectants. ಓಕೆ, ಸೊ ಈ ಮಟ್ಟದಲ್ಲಿ ನೀವು ವಾಟ್ರಲ್ಲಿ ಕ್ಲೋರಿನ್ನ ಮಿಕ್ಸ್ ಮಾಡಿಕೊಂಡ್ರೆ, ಓಕೆ, ಸೊ ಅದನ್ನು ನಾವು ಡಿಸ್ಇನ್ಫೆಕ್ಟೆಂಟ್ ಅಂತ ಕರಿತೀವಿ. ನಿಮಗೆ ಗೊತ್ತಿರ್ಬೋದು, ಕೆಲವು ಡ್ರೈನೇಜ್ಗಳಲ್ಲಿ ಅಥವಾ ವಾಟರ್ ಬಾಡಿ ಸಿಸ್ಟಮ್ಸ್ಗಳಲ್ಲೆಲ್ಲ ಕ್ಲೋರಿನ್ನ ಸ್ಪ್ರೇ ಮಾಡ್ತಾ ಇರ್ತಾರೆ. ಓಕೆ, ಯಾಕೆ ಅಂದರೆ ಇಟ್ ಆ್ಯಕ್ಟ್ಸ್ ಆಸ್ ಡಿಸ್ಇನ್ಫೆಕ್ಟೆಂಟ್, ಸೊ ದಟ್ ಮೈಕ್ರೋ ಆರ್ಗನಿಸಮ್ಸ್ ವಿಲ್ ಕಿಲ್. ಓಕೆ,
ಸೊ ಇದೇ ಥರ ಸಲ್ಫರ್ ಡೈಆಕ್ಸೈಡ್ನು ಕೂಡ ನಾವು ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ಕ್ಲಾಸಿಫಿಕೇಶನ್ ಆಫ್ ಡ್ರಗ್ಸ್, ಆಂಟಿಸೆಪ್ಟಿಕ್ಸ್ ಎಕ್ಸಾಂಪಲ್, ಡಿಸ್ಇನ್ಫೆಕ್ಟೆಂಟ್ ಎಕ್ಸಾಂಪಲ್. ಓಕೆ, ಸೊ ನಾವು ವಿ ಹ್ಯಾವ್ ದಟ್. ಹೇಳಿದೆ ನಾನು ನಿಮಗೆ ಆಯಿಂಟ್ಮೆಂಟ್ಸ್ಗಳ ಮೇಲಿರುತ್ತೆ ನೋಡಿ ಅಂತೇಳಿ. ಸಿ ದಿಸ್ ಇಸ್ ಫ್ಯುರಾಸಿನ್, ಓಕೆ, ದಿಸ್ ಇಸ್ ಸುಫ್ರಮೈಸಿನ್. ಓಕೆ, ಇನ್ನು ಉಳಿದಿದ್ದು ನಿಮಗೆ ಡಿಸ್ಇನ್ಫೆಕ್ಟೆಂಟ್ಸ್ಗಳು ಗೊತ್ತಿದೆ ಅಲ್ವಾ? ನೋಡಿ, ಇವೆಲ್ಲವೂ ಡಿಸ್ಇನ್ಫೆಕ್ಟೆಂಟ್ಸ್ಗಳು, ಐ ಮೀನ್ ನೆಲ ತೊಳೆಯೋದಕ್ಕೆ ಅಥವಾ ವಾಟರ್ ಬಾಡಿ ಸಿಸ್ಟಮ್ಸ್ಗಳನ್ನ ಕ್ಲೀನ್ ಮಾಡೋದಕ್ಕೆ, ಡ್ರೈನೇಜ್ಗಳನ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಕೆಮಿಕಲ್ಸ್ಗಳಿವೆ. ಓಕೆ, ಫಾರ್ ಎಕ್ಸಾಂಪಲ್ ಫಿನಾಲ್ ಇರ್ಬೋದು, ಕ್ಲೋರಿನ್ ಸೊಲ್ಯೂಷನ್ ಇರ್ಬೋದು, ಅಥವಾ ಸಲ್ಫರ್ ಡೈಆಕ್ಸೈಡ್ ಸೊಲ್ಯೂಷನ್ಸ್ಗಳು ಇರ್ಬೋದು. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಸಿ ಆಂಟಿ ಫರ್ಟಿಲಿಟಿ ಡ್ರಗ್ಸ್. ಹೆಸರೇ ಹೇಳ್ತಾ ಇದೆ ಫರ್ಟಿಲಿಟಿನ ತಡೆಯೋದು. ಸೊ ಫರ್ಟಿಲಿಟಿನ ತಡೆಯುವಂತಹ ಡ್ರಗ್ಸ್ಗಳನ್ನ ನಾವು ಆಂಟಿ ಫರ್ಟಿಲಿಟಿ ಡ್ರಗ್ಸ್ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತಿದೆ, ಸೊ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಪ್ರಾಬ್ಲಮ್ಸ್ಗಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನಿಮಗೆ ಗೊತ್ತಿದೆ ಭಾರತ ಬೃಹತ್ ರಾಷ್ಟ್ರ, ಯಾವುದರಲ್ಲಿ? ಜನಸಂಖ್ಯೆಯಲ್ಲಿ. ಓಕೆ, ಸೊ ಈ ಜನಸಂಖ್ಯೆಗೆ ನಾವು ಕಡಿವಾಣ ಹಾಕಲಿಲ್ಲ ಅಂದರೆ ನಮ್ಮ ಆರ್ಥಿಕ ನೀತಿಗಳಿರ್ಬೋದು ಅಥವಾ ಸಾಮಾಜಿಕ ನೀತಿಗಳಿರ್ಬೋದು ತುಂಬ ತೊಂದರೆ ಒಳಗಾಗ್ತವೆ. ಓಕೆ, ಸೊ ಇವು ಎಲ್ಲದರಿಂದ ನಾವು ಓವರ್ಕಮ್ ಮಾಡಬೇಕು ಅಂದರೆ ವಿ ಮಸ್ಟ್ ಹ್ಯಾವ್ ಎನ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಓಕೆ, ಒಂದು ಕಾಲ ಇತ್ತು ನಾವಿಬ್ಬರು ನಮಗೆ ಮೂವರು ಆ ಥರ. ಓಕೆ, ಆಮೇಲೆ ಇನ್ನೊಂದು ಕಾಲ ಬಂತು ನಾವಿಬ್ಬರು ನಮಗಿಬ್ಬರು ಅಂತೇಳಿ, ಅಂದರೆ ಆರ್ತಿಗೊಬ್ಬರು ಕೀರ್ತಿಗೊಬ್ಬರು. ಈಗ ಆಲ್ರೆಡಿ ಹೇಗಾಗ್ಬಿಟ್ಟಿದೆ ಅಂದರೆ ಇಬ್ಬರಿಗೆ ಒಬ್ಬರೇ ಅನ್ನೋ ಥರ ಆಗಿದೆ. ಸಿಂಗಲ್ ಪೇರೆಂಟ್, ಐ ಮೀನ್ ಮಕ್ಕಳಿರ್ತಕ್ಕಂಥವ್ರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಓಕೆ, ಇದು ಒಳ್ಳೆಯದು ಕೂಡ. ಯಾಕೆ ಅಂದರೆ ಪಾಪ್ಯುಲೇಷನ್ ಕಂಟ್ರೋಲ್ ಆದಷ್ಟು ನಮಗೆ ವ್ಯವಸ್ಥೆಗಳನ್ನ ಮಾಡೋದು ತುಂಬ ಈಸಿ ಆಗುತ್ತೆ. ಓಕೆ, ಸೊ ಇಂಥವಕ್ಕೋಸ್ಕರ ನೀವು ಬಯಾಲಜಿಯಲ್ಲಿ ಕೆಲವು ಫಿಸಿಕಲ್ ಬ್ಯಾರಿಯರ್ಸ್ಗಳನ್ನೆಲ್ಲ ಅದನ್ನು ಓದಿದ್ದೀರಾ. ಓಕೆ, ಅಲಾಂಗ್ ವಿತ್ ದಟ್ ಈಗ ಸದ್ಯಕ್ಕೆ ನಾವು ನೋಡ್ತಾ ಇರೋದೇನು ಅಂದರೆ ಇವು ಕೆಮಿಕಲ್ ಬ್ಯಾರಿಯರ್ಸ್, ಐ ಮೀನ್ ಕೆಮಿಕಲ್ಸ್ನ ಯೂಸ್ ಮಾಡಿಬಿಟ್ಟು ಫರ್ಟಿಲಿಟಿನ ತಡೆಯೋದು ಹೇಗೆ ಅಂತೇಳಿ. ಓಕೆ, ಸೊ ನಾವು ಲೆಟ್ಸ್ ಸಿ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಯೂಸ್ಡ್ ಟು ಚೆಕ್ ಪ್ರೆಗ್ನೆನ್ಸಿ ಇನ್ ವುಮೆನ್ಸ್. ಓಕೆ, ಸೊ ಚೆಕ್ ಅಂದರೆ ತಡೆಯೋದು, ಪ್ರೆಗ್ನೆನ್ಸಿನ ಮಹಿಳೆಯರಲ್ಲಿ ತಡೆಯೋದಕ್ಕೆ ಯೂಸ್ ಮಾಡೋಂಥ ಕೆಮಿಕಲ್ ಸಬ್ಸ್ಟೆನ್ಸ್ಗಳನ್ನ ನಾವು ಆಂಟಿ ಫರ್ಟಿಲಿಟಿ ಡ್ರಗ್ಸ್ ಆರ್ ಬರ್ತ್ ಕಂಟ್ರೋಲ್ ಪಿಲ್ಸ್ ಆರ್ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಕರಿತೇವೆ. ಓಕೆ, ಸೊ ಏನು ಮಾಡುತ್ತಿದ್ವು ಅಂದರೆ ದೀಸ್ ಕಂಟ್ರೋಲ್ ದ ಫೀಮೇಲ್ ಮೆನ್ಸ್ಟ್ರುಯಲ್ ಸೈಕಲ್ ಆರ್ ಓವ್ಯುಲೇಷನ್. ಓಕೆ, ಮೆನ್ಸ್ಟ್ರುಯಲ್ ಸೈಕಲ್ ಏನಿದೆ ಅಥವಾ ಓವ್ಯುಲೇಷನ್ ಆಗೋದೇನಿದೆ ಇದನ್ನು ತಡೆಗಟ್ತವೆ. ಓಕೆ, ಸಮ್ ಆಫ್ ದಿ ಕಾಮನ್ಲಿ ಯೂಸ್ಡ್ ಪಿಲ್ಸ್ ಕಂಟೈನ್ ಎ ಮಿಕ್ಸ್ಚರ್ ಆಫ್ ನೋರೆಥಿನ್ಡ್ರೋನ್, ದಟ್ ಈಸ್ ಎ ಪ್ರೊಜೆಸ್ಟ್ರೋನ್ ಡಿರೈವೇಟಿವ್. ನಿಮಗೆ ಗೊತ್ತಿರಲಿ ದಿಸ್ ಪ್ರೊಜೆಸ್ಟ್ರೋನ್ ಆ್ಯಂಡ್ ಎಸ್ಟ್ರೋಜನ್, ಸೊ ಇವೇ ನಿಮ್ಮ ಓವ್ಯುಲೇಷನ್ ಅಥವಾ ಮೆನ್ಸ್ಟ್ರುಯಲ್ ಸೈಕಲ್ಸ್ನ ಕಂಟ್ರೋಲ್ ಮಾಡೋದು. ಓಕೆ, ಸೊ ಈ ಹಾರ್ಮೋನ್ಸ್ಗಳು ಒಳಗೊಂಡಂತಹ ಕೆಮಿಕಲ್ಸ್ಗಳು, ಫಾರ್ ಎಕ್ಸಾಂಪಲ್ ಪ್ರೊಜೆಸ್ಟ್ರೋನಿನ ಡಿರೈವೇಟಿವ್ ದಟ್ ಈಸ್ ನೋರೆಥಿನ್ಡ್ರೋನ್. ಓಕೆ, ಅದೇ ಥರ ಎಸ್ಟ್ರೋಜನಿನ ಡಿರೈವೇಟಿವ್ ದಟ್ ಈಸ್ ನೋವೆಸ್ಟ್ರಾಲ್. ಅರಿಫಲೈ, ಇವು ನ್ಯಾಚುರಲ್ ಆಗಿ ಕೂಡ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ಗಳಾಗಿ ಉತ್ಪತ್ತಿ ಆಗುತ್ತೆ. ಅದು ಬಿಟ್ಟು ನಾವೀಗ ಕೊಡ್ತಾ ಇರೋದು ಇವು ಸಿಂಥೆಟಿಕ್, ಅಂದರೆ ನಾವು ಪ್ರಿಪೇರ್ ಮಾಡಿರೋದು ಕೆಮಿಕಲ್ಸ್. ಓಕೆ, ಇವನ್ನ ಕೊಟ್ಟಾಗ ಪ್ರೆಗ್ನೆನ್ಸಿ ಏನಿದೆ ವುಮೆನ್ಸಲ್ಲಿ ಕಂಟ್ರೋಲ್ ಆಗುತ್ತೆ. ಸೊ ಅದನ್ನು ನಾವು ಆಂಟಿ ಫರ್ಟಿಲಿಟಿ ಡ್ರಗ್ಸ್ ಅಂತ ಕರಿತೀವಿ. ಓಕೆ, ಸೊ ಆಲ್ ಸಚ್ ಡ್ರಗ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಸೈಡ್ ಎಫೆಕ್ಟ್ಸ್ ಆ್ಯಂಡ್ ಹೆನ್ಸ್ ಶುಡ್ ಬಿ ಯೂಸ್ಡ್ ಅಂಡರ್ ಪ್ರಾಪರ್ ಮೆಡಿಕಲ್ ಅಡ್ವೈಸ್. ಓಕೆ, ನೋಡಿ ಇವೆಲ್ಲ ಹೇಗಂದ್ರೆ ಹಾಗೆ ತೊಗೊಳ್ಳೋದಲ್ಲ, ಒಬ್ಬ ಪ್ರಾಪರ್ ಮೆಡಿಕಲ್ ಅಡ್ವೈಸರ್, ಐ ಮೀನ್ ಡಾಕ್ಟರ್ನ ಸಲಹೆ ಮೇರೆಗೆ ಮಾತ್ರ ನೀವು ಈ ಟ್ಯಾಬ್ಲೆಟ್ಸ್ಗಳ್ನ ಅಥವಾ ಈ ಇಂಜೆಕ್ಷನ್ಸ್ಗಳ್ನ ನೀವು ಪಡಿಬೇಕಾಗುತ್ತೆ. ಓಕೆ, ಸೊ ದಟ್ಸ್ ವಾಟ್. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸೈಡ್ ಎಫೆಕ್ಟ್ಸ್ಗಳಾಗುತ್ತೆ. ಓಕೆ, ಸೊ ದಟ್ ಈಸ್ ಆಂಟಿ ಫರ್ಟಿಲಿಟಿ ಡ್ರಗ್ಸ್. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಓಕೆ, ಸೊ ಇದು ನೋರೆಥಿನ್ಡ್ರೋನ್, ಇದು ಸೊ ಅದರ ಡಿರೈವೇಟಿವ್ಸಿಂದ ಮಾಡಿರ್ತಕ್ಕಂಥ ಟ್ಯಾಬ್ಲೆಟ್ಸ್ಗಳು. ಇದು ನೋವೆಸ್ಟ್ರಾಲ್ ಇದು. ಓಕೆ, ಸೊ ಎಸ್ಟ್ರೋಜನ್ನ ಡಿರೈವೇಟಿವಿಂದ ಮಾಡಿರ್ತಕ್ಕಂಥ ಮೆಡಿಸಿನ್ಸ್ ಇವು. ಓಕೆ, ಇವೆರಡು ಏನಿದೆ ದೇ ಆಕ್ಟ್ಸ್ ಆಸ್ ಆಂಟಿ ಫರ್ಟಿಲಿಟಿ ಡ್ರಗ್ಸ್. ಓಕೆ, ಸೊ ನಾವು ಲೆಟ್ಸ್ ಮೂವ್. So far what we have seen, that is all about medicines. That is one part of this chapter. Okay, now let's introduce a second part of this chapter, that is chemicals in food. Okay, food alli chemicals gulna yav tara use ಮಾಡ್ತೇವೆ. Okay, see all those chemicals which are added to food to improve its keeping qualities. Keeping ಅಂದರೆ ಅದನ್ನು ಇಡೋ ಅಂಥದ್ದು. ಓಕೆ, ಚೆನ್ನಾಗಿರ್ಬೇಕು ಅದು, ಅಂದರೆ ಅದನ್ನು ಪ್ರಿಸರ್ವ್ ಮಾಡಬೇಕು ನಾವು, ಕರೆಕ್ಟ್ ತಾನೆ? ಅಪಿಯರೆನ್ಸ್ ನೋಡಿ, ನೀವು ಯಾವುದೋ ಒಂದು ಬೇಕ್ರಿಗೆ ಹೋದರೆ ಅಥವಾ ಯಾವುದೋ ಒಂದು ಸ್ವೀಟ್ ಅಂಗಡಿಗೆ ಹೋದರೆ ನಿಮ್ಮ ಕಣ್ಣು ಸಡನ್ನಾಗಿ ಎಲ್ಲಿ ಹೋಗುತ್ತೆ, ಯಾವ್ದು ಚೆನ್ನಾಗಿ ಕಾಣುತ್ತೋ ಅದ್ರ ಮೇಲೆ ಹೋಗುತ್ತೆ, ಕರೆಕ್ಟ್ ತಾನೆ? ಸೊ ಅಪಿಯರೆನ್ಸು ಕೂಡ ತುಂಬ ಇಂಪಾರ್ಟೆಂಟು. ಟೇಸ್ಟ್, ಓಡರ್ ಆ್ಯಂಡ್ ನ್ಯೂಟ್ರಿಟಿವ್ ವ್ಯಾಲ್ಯೂಸ್ ಆರ್ ಕಾಲ್ಡ್ ಫುಡ್ ಅಡಿಟಿವ್ಸ್. ಇವೆಲ್ಲ ಕಾರಣಗಳಿಗೋಸ್ಕರ ಯಾವುದಕ್ಕೆ ಚೆನ್ನಾಗಿ ಇಡೋದಕ್ಕೆ,
ನೆಕ್ಸ್ಟ್ ಚೆನ್ನಾಗಿ ಕಾಣೋದಕ್ಕೆ, ಅದಕ್ಕೊಂದು ಒಳ್ಳೆ ಟೇಸ್ಟ್ ಬರೋದಕ್ಕೆ, ಅದಕ್ಕೊಂದು ಒಳ್ಳೆ ಸುವಾಸನೆ ಬರೋದಕ್ಕೆ, ಅದಕ್ಕೊಂದಷ್ಟು ನ್ಯೂಟ್ರಿಟಿವ್ ವ್ಯಾಲ್ಯೂಸ್ಗಳನ್ನ ಆ್ಯಡ್ ಮಾಡೋದಕ್ಕೆ ನಾವು ಫುಡ್ ಅಡಿಟಿವ್ಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಫುಡ್ ಅಡಿಟಿವ್ಸ್ಗಳು ಯಾಕೆ ಕಾರಣಕ್ಕೆ ಅಥವಾ ಯಾವ್ಯಾವ ಥರ ಇದೆ ಅಂತ ಹೇಳಿದರೆ, ಸಿ ಹಿಯರ್ ಸಮ್ ಇಂಪಾರ್ಟೆಂಟ್ ಫುಡ್ ಅಡಿಟಿವ್ಸ್ ಆರ್ ಯಾರ್ಯಾರು? ಫುಡ್ ಕಲರ್ಸ್. ಯಾಕೆ? ಚೆನ್ನಾಗಿ ಕಾಣಬೇಕು ಅಂದರೆ ಕಲರ್ ಚೆನ್ನಾಗಿರಬೇಕು. ಸೊ ದಟ್ ಈಸ್ ಫುಡ್ ಕಲರ್ಸ್ಗಳನ್ನ ನಾವು ಆ್ಯಡ್ ಮಾಡ್ತೇವೆ. ನೆಕ್ಸ್ಟ್ ಫ್ಲೇವರ್ಸ್ ಆ್ಯಂಡ್ ಸ್ವೀಟ್ನರ್ಸ್. ಓಕೆ, ಫ್ಲೇವರ್ ನೋಡಿ, ನಿಮಗೆ ಗೊತ್ತಿರ್ಬೋದು, ನಿಮಗೆ ಈ ಟೈಮಲ್ಲಿ ನಿಮಗೆ ಯಾವ ಟೈಪ್ ಆಫ್ ಫ್ಲೇವರ್ ಬೇಕೋ ಆ ಫ್ಲೇವರಿನ ಕೆಮಿಕಲ್ಸ್ ಸಿಗುತ್ತೆ. ನಿಮಗೆ ಪೈನಾಪಲ್ ಟೇಸ್ಟ್ ಬೇಕಾ ನಿಮ್ಗೆ ಕೇಸರಿಬಾತು, ಅದಕ್ಕೊಂದು ಕೆಮಿಕಲ್ಸ್ ಸಿಗುತ್ತೆ. ಓಕೆ, ನಿಮಗೆ ಆ್ಯಪಲ್ ಟೇಸ್ಟ್ ಬೇಕಾ, ಅದಕ್ಕೊಂದು ಕೆಮಿಕಲ್ ಸಿಗುತ್ತೆ. ಓಕೆ, ನಿಮಗೆ ಇನ್ನೊಂದು ಯಾವುದೋ ಹಣ್ಣಿನ ವಾಸನೆ ಇರೋಂಥ ಒಂದು ಕೆಮಿಕಲ್ ಬೇಕಾ, ಆ ಥರ ಸಿಗುತ್ತೆ. ಸೊ ನಿಮಗೆ ಯಾವ ವಾಸನೆ ಬೇಕೋ ಆ ಥರದ್ದು, ಅಥವಾ ನಿಮಗೆ ಸ್ವೀಟ್ನೆಸ್, ಓಕೆ, ಬರೀ ಸಕ್ಕರೆನೇ ಅಲ್ಲ, ಬರೀ ಬೆಲ್ಲನೇ ಅಲ್ಲ, ಇವು ಬಿಟ್ಟು ಬೇರೆವೂ ಕೂಡ ಇದ್ದಾವೆ ಸ್ವೀಟ್ನಿಂಗ್ ಏಜೆಂಟ್ಸ್ ಅಂತೇಳಿ. ಓಕೆ, ಇವುಗಳನ್ನ ಕೂಡ ನಾವು ಆ್ಯಡ್ ಮಾಡ್ತೀವಿ ಫುಡ್ಡಿಗೆ. ಓಕೆ, ದಟ್ ಈಸ್ ಫ್ಲೇವರ್ಸ್ ಆ್ಯಂಡ್ ಸ್ವೀಟ್ನರ್ಸ್. ನೆಕ್ಸ್ಟ್ ಫ್ಯಾಟ್ ಎಮಾಲ್ಸಿಫೈಯರ್ಸ್ ಆ್ಯಂಡ್ ಸ್ಟೆಬಲೈಸಿಂಗ್ ಏಜೆಂಟ್ಸ್. ನೆಕ್ಸ್ಟ್ ಫ್ಲೇವರ್ ಇಂಪ್ರೂವರ್ಸ್, ಆಸ್ವಾದ. ಓಕೆ, ಫ್ಲೇವರ್ಗಳು ಚೆನ್ನಾಗಿದ್ದಷ್ಟು ನಿಮಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ. ನೀವೆಲ್ಲ ಇತ್ತೀಚಿನ ನೋಡಿರ್ಬೋದು, ಏನು ಅಂದರೆ ಐಸ್ ಕೇಕ್ಸ್ಗಳು ನಿಮಗೆ ಗೊತ್ತಿದೆ, ಕರೆಕ್ಟಾಗಿ ಇದರಲ್ಲೆಲ್ಲ ಫ್ಲೇವರ್ಸ್ಗಳಿದ್ದಾವೆ. ಸ್ಟ್ರಾಬೆರಿ ಫ್ಲೇವರು, ಓಕೆ, ವೆನಿಲಾ ಫ್ಲೇವರು, ಚಾಕ್ಲೇಟ್ ಫ್ಲೇವರು, ಓಕೆ, ಬನಾನಾ ಫ್ಲೇವರು, ಆರೆಂಜ್ ಫ್ಲೇವರು, ಇವೆಲ್ಲ ಕೇಳಿದ್ರಲ್ವ. ಈ ಫ್ಲೇವರ್ಸ್ಗಳು ಬರಬೇಕು ಅಂದರೆ, ಆ ಟೇಸ್ಟ್ಗಳು ಬರಬೇಕು ಅಂದರೆ ಈ ಕೆಮಿಕಲ್ಸ್ಗಳನ್ನ ನಾವು ಆ್ಯಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರಿಸರ್ವೇಟಿವ್ಸ್. ನೆಕ್ಸ್ಟ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಸಚ್ ಆಸ್ ಮಿನರಲ್ಸ್, ವಿಟಮಿನ್ಸ್ ಆ್ಯಂಡ್ ಅಮೈನೋ ಆ್ಯಸಿಡ್ಸ್. ನೋಡಿರ್ತೀರ ನೀವು ವಾಟರ್ ಬಾಟ್ಲ್ಸ್ಗಳು ಮಿನರಲ್ ವಾಟರ್ ಅಂತ ಹೇಳ್ತಾ ಇರ್ತೀವಿ, ಕರೆಕ್ಟಾ? ಹಂಗಂತ ಅದರಲ್ಲಿ ಎಷ್ಟು ಮಿನರಲ್ಸ್ ಇದೆಯೋ ಅಂತೇಳಿ ನಮಗಂತೂ ಗೊತ್ತಿಲ್ಲ. ಯಾಕೆಂದರೆ ಅವೆಲ್ಲ ಏನು ಅಂದರೆ ಆರ್ ಒ ವಾಟರ್ಸ್, ದಟ್ ಮೀನ್ಸ್ ರಿವರ್ಸ್ ಆಸ್ಮೋಸಿಸ್ ಮಾಡಿರ್ತಕ್ಕಂಥ ವಾಟರ್ಗಳು. ಅದರಲ್ಲಿ ಎಷ್ಟು ಮಿನರಲ್ಸ್ಗಳನ್ನ ಯಾವ ಕಂಟೆಂಟಲ್ಲಿ ಆ್ಯಡ್ ಮಾಡ್ತಾರೆ ಅನ್ನೋದು ಇಟ್ಸ್ ನಾಟ್ ಎಕ್ಸಾಕ್ಟ್. ಓಕೆ, ಸೊ ಅದರಲ್ಲಿ ಕಂಟೆಂಟ್ಗಳನ್ನ ನೋಡಿದರೂ ಕೂಡ ಎಷ್ಟು ಸತ್ಯ ಅನ್ನೋದು ನಮಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ಸಮ್ ಇಂಪಾರ್ಟೆಂಟ್ ಫುಡ್ ಅಡಿಟಿವ್ಸ್. ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಯಾರ್ಯಾರು ಅಂದರೆ, ವೆರಿ ಫಸ್ಟ್ ಒನ್ ದಟ್ ಈಸ್ ಆರ್ಟಿಫಿಷಿಯಲ್ ಸ್ವೀಟ್ನರ್. ಇದ್ರ ಬಗ್ಗೆ ನಮಗೆ ಟಾಪಿಕ್ ಇದೆ. ನೆಕ್ಸ್ಟು ನಮಗೆ ಯಾರು ಫುಡ್ ಪ್ರಿಸರ್ವೇಟಿವ್, ಇಲ್ಲೆಲ್ಲ ಫುಡ್ ಪ್ರಿಸರ್ವೇಟಿವ್ಸ್ ಅಂದರೆ ಫುಡ್ ಪ್ರಿಸರ್ವೇಟಿವ್. ಒಂದು ಫುಡ್ಡನ್ನು ಹೇಗೆ ಪ್ರಿಸರ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂಚೂರು ಜ್ಞಾನ ಬೇಕಾಗಿದೆ. ಇವೆರಡೂ ಈಗ ಇಂಪಾರ್ಟೆಂಟ್. ಓಕೆ, ಸೊ ಅದ್ರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ದೆ, ಏನು ಕಲರು ಜಾಸ್ತಿ ಆದಷ್ಟು ನಿಮಗೆ ಸ್ವೀಟ್ಗಳು ತುಂಬ ಇಷ್ಟ ಆಗ್ತಾ ಹೋಗುತ್ತೆ, ಕರೆಕ್ಟಾ? ಸೊ ಅಥವಾ ಇನ್ನೊಂದು ಹೇಳಿದೆ ನಿಮಗೆ, ಕಲರ್ಗಳು ಎಲ್ಲೋ ಇರ್ಬೋದು, ಆರೆಂಜ್ ಇರ್ಬೋದು, ರೆಡ್ ಇರ್ಬೋದು, ಗ್ರೀನ್ ಇರ್ಬೋದು, ಈ ಥರ ಕಲರ್ಸ್ಗಳನ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡಿ, ಇವೆಲ್ಲ ಫ್ಲೇವರಿಂಗ್ ಏಜೆಂಟ್ಸ್ಗಳು. ನಿಮಗೆ ಬನಾನಾ ಫ್ಲೇವರ್ ಬೇಕಾ, ದಿಸ್ ಈಸ್ ದ ಕೆಮಿಕಲ್. ಓಕೆ, ಸೊ ಇಲ್ಲಿ ನೋಡಿ, ಎಲ್ಲ ಬೇರೆ ಬೇರೆ ಹಣ್ಣುಗಳು ಕಾಣಿಸ್ತಾ ಇದ್ದಾವೆ ನಿಮಗೆ. ಆ ಎಲ್ಲ ಹಣ್ಣುಗಳಿನ ಫ್ಲೇವರ್ಸ್ಗಳನ್ನ ನೀವು ಪ್ರಿಪೇರ್ ಮಾಡೋಂಥ ಫುಡ್ಡಲ್ಲಿ ಆ್ಯಡ್ ಮಾಡಬಹುದು. ಓಕೆ, ಸೊ ದಿಸ್ ಈಸ್ ಫುಡ್ ಫ್ಲೇವರ್ಸ್ ಆ್ಯಂಡ್ ಕಲರ್ಸ್. ಓಕೆ, ಸೊ ನಾವು ಲೆಟ್ಸ್ ಸಿ ದ ಫಸ್ಟ್ ಒನ್, ದಟ್ ಈಸ್ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ಸ್. ಏನು ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ಸ್ ಅಂದರೆ, ನಿಮಗೆ ಗೊತ್ತಿದೆ, ನಮಗೆ ಸ್ವೀಟ್ ಅಂದ ತಕ್ಷಣ ಪ್ರಿಪೇರ್ ಮಾಡೋಕ್ಕೆ ಬೇಕಾಗೋದು ಐದರ್ ಶುಗರ್ ಆರ್ ಜಾಗರಿ ಅಂತ ಅಂದ್ಕೊಂಡಿದ್ದೀವಿ, ಬೆಲ್ಲ ಅಥವಾ ಸಕ್ಕರೆ. ಇವು ಬಿಟ್ಟು ಬೇರೆ ಏನಾದರೂ ಇದಾವ? ಓಕೆ, ಲೆಟ್ಸ್ ಸಿ, ದಟ್ಸ್ ವಾಟ್ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ಸ್. ನೀವು ಯಥೇಚ್ಛವಾಗಿ ಶುಗರ್ನ ಯೂಸ್ ಮಾಡಿದಷ್ಟು ನಿಮಗೆ ಒಂದು ಕಾಯಿಲೆ ಹಿಂಬಾಲಿಸ್ತಾ ಇರುತ್ತೆ. ಓಕೆ, ನಾನು ಬರ್ತೀನಿ ಅಂತ. ಯಾವುದು ಅಂದರೆ ಶುಗರೇ. ಓಕೆ, ಅದನ್ನು ನಾವು ಡಯಾಬಿಟಿಕ್ಸ್ ಅಂತ ಕರಿತೀವಿ, ಕರೆಕ್ಟಾ? ಈ ಶುಗರ್ ಜಾಸ್ತಿ ಕನ್ಸಂಪ್ಷನ್ ಆದಂಗೆಲ್ಲ ಕ್ಯಾಲೋರೀಸ್ ಜಾಸ್ತಿ ಆಗಿಬಿಟ್ಟು ಇದು ನಮ್ಮ ಬಾಡಿ ಶುಗರ್ ಲೆವೆಲ್ನ ಜಾಸ್ತಿ ಮಾಡುತ್ತೆ, ಬ್ಲಡ್ಡಲ್ಲಿ ಶುಗರ್ ಲೆವೆಲ್ನ. ಸೊ ದಟ್ ಲೀಡ್ಸ್ ಟು ಡಯಾಬಿಟಿಕ್ಸ್. ಓಕೆ, ಈ ಡಯಾಬಿಟಿಕ್ಸು ಇವತ್ತಿನ ದಿನಗಳಲ್ಲಿ ತುಂಬ ದೊಡ್ಡ ತೊಂದರೆ. ಓಕೆ, ಸೊ ಯಾಕೆ ಕಾರಣ? ಇದಕ್ಕೆ ಕಾರಣ ಏನು ಅಂದರೆ, ಜಾಸ್ತಿ ಕ್ಯಾಲೋರೀಸ್, ಶುಗರಲ್ಲಿರ್ತಕ್ಕಂಥ ಕ್ಯಾಲೋರಿಯಿಂದಾಗಿ ಈ ಪ್ರಾಬ್ಲಮ್ ಶುರು ಆಗುತ್ತೆ. ಓಕೆ, ಈ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ಸ್ ಅಂದರೆ ಏನು ಅಂದರೆ, ಸ್ವೀಟ್ ಟೇಸ್ಟ್ ಮಾತ್ರ ಕೊಡ್ತವೆ, ಬಟ್ ಇದರಲ್ಲಿ ಯಾವುದೇ ರೀತಿಯ ಕ್ಯಾಲೋರಿಗಳು ಇರಲ್ಲ. ಓಕೆ, ಹಾಗಾಗ್ಬಿಟ್ಟು ಇದು ನಿಮ್ಮ ಡಯಾಬಿಟಿಕ್ ಪೇಷಂಟ್ಸ್ಗಳು ಏನಿದ್ದಾವೆ ಅಥವಾ ಡಯಾಬಿಟಿಸ್ ಬರಬಾರ್ದು ಅನ್ನೋರು ಏನಿದ್ದೀರಾ, ಓಕೆ, ಮುಂಜಾಗ್ರತೆ ಕ್ರಮವಾಗಿ ಈ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ಸ್ಗಳನ್ನ ಯೂಸ್ ಮಾಡ್ಬೋದು. ಬಟ್ ಇದರಿಂದನೂ ಕೂಡ ಸೈಡ್ ಎಫೆಕ್ಟ್ಸ್ಗಳಿದ್ದಾವೆ. ಈಗಿನ ಕಾಲದಲ್ಲಿ ಯಾವುದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ ಹೇಳಿ? ಓಕೆ, ಯಾವುದಕ್ಕೂ ಒಂದು ಕಾರಣಕ್ಕೆ ತಗೊಂತೀವಿ ಅಂದರೆ ಅದು ಇನ್ನೊಂದೇನೋ ಮಾಡಿಟ್ಟಿರುತ್ತೆ. ಸೊ ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆನೇ ಕೆಮಿಕಲ್ಸ್ಗಳು. ಓಕೆ, ಬಟ್ ಏನು
ನಮ್ಮ ಇಚ್ಛೆ ಅನುಸಾರ ನಮಗೆ ಬೇಕಿರ್ತಕ್ಕಂಥದ್ದನ್ನ ಆ ಕ್ಷಣಕ್ಕೆ ಬೇಕು ಅಂದರೆ ಇವೆಲ್ಲದರ ಹಿಂಬಾಲಿಸೋದು ನಮಗೆ ಅನಿವಾರ್ಯ ಆಗಿದೆ. ಓಕೆ, ನಾವು ಲೆಟ್ಸ್ ಸಿ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ಸ್. ಸುಕ್ರೋಸ್ ಆ್ಯಂಡ್ ಫ್ರುಕ್ಟೋಸ್ ಆರ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ನ್ಯಾಚುರಲ್ ಸ್ವೀಟ್ನರ್. ಓಕೆ, ಗೊತ್ತಿದೆ ನಮಗೆ. ಬಟ್ ದೇ ಆ್ಯಡ್ ಟು ಅವರ್ ಕ್ಯಾಲೋರಿ ಇಂಟೇಕ್ ಆ್ಯಂಡ್ ಪ್ರಮೋಟ್ ಟೂತ್ ಡಿಕೆ, ಡಯಾಬಿಟಿಕ್ಸ್. ಟೂತ್ ಡಿಕೆ ಅಂದರೆ ಏನು ಅಂದರೆ ನಿಮ್ಮ ಹಲ್ಲುಗಳು ಹುಳುಕಾಗುತ್ತೆ. ಮಕ್ಕಳಿಗೆ ಹೇಳ್ತಾ ಇರ್ತಾರೆ ಜಾಸ್ತಿ ಚಾಕ್ಲೇಟ್ ತಿನ್ನಬೇಡ ಹುಳುಕಲ್ಲಿ ಬೀಳುತ್ತೆ ಅಂತೇಳಿ, ಕರೆಕ್ಟಾ? ಮಕ್ಕಳೆಲ್ಲ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಶುಗರ್ ಕನ್ಸಂಪ್ಷನ್ ಮಾಡಿದಷ್ಟು ಎಲ್ಲರಿಗೂ ಕೂಡ ಟೀತ್ ತೊಂದರೆಗಳು, ಐ ಮೀನ್ ಹಲ್ಲಿನ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುತ್ತೆ. ಓಕೆ, ಆ್ಯಂಡ್ ಟು ಅವಾಯ್ಡ್ ದೀಸ್ ಪ್ರಾಬ್ಲಮ್ಸ್ ಮೆನಿ ಪೀಪಲ್ಸ್ ಟೇಕ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್. ಯಾಕೆಂದರೆ ಇದರಲ್ಲಿ ಕ್ಯಾಲೋರೀಸ್ಗಳು ಇರಲ್ಲ. ಓಕೆ, ಜಸ್ಟ್ ಸ್ವೀಟ್ ಟೇಸ್ಟ್ ಅಷ್ಟೇ ಇರುತ್ತೆ. ಸಮ್ ಇಂಪಾರ್ಟೆಂಟ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆರ್ ಯಾರ್ಯಾರು ತುಂಬ ನೆನ್ಪಿಟ್ಕೊಳ್ಳಿ. ಸ್ಯಾಕರಿನ್. ಓಕೆ, ಸ್ಯಾಕರಿನ್ ಅನ್ನೋದು ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್. ಓಕೆ, ಸೊ ಏನು ಮಾಡುತ್ತಿದ್ದು, ಇಟ್ ಇಸ್ ದ ಫಸ್ಟ್ ಮೋಸ್ಟ್ ಪಾಪ್ಯುಲರ್ ಆರ್ಟಿಫಿಷಿಯಲ್ ಸ್ವೀಟ್ನರ್. ಇದೇ ಫಸ್ಟ್ ಆರ್ಟಿಫಿಷಿಯಲ್ ಸ್ವೀಟ್ನರಲ್ಲಿ ಸ್ಯಾಕರಿನ್. ಓಕೆ, ಇಟ್ ಹ್ಯಾಸ್ ಬೀನ್ ಯೂಸ್ಡ್ ಆಸ್ ಎ ಸ್ವೀಟ್ನಿಂಗ್ ಏಜೆಂಟ್ ಸಿನ್ಸ್ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್, ದೇರ್ ಫೋರ್ ಇಟ್ ಈಸ್ ಸೋಲ್ಡ್ ಇನ್ ದ ಮಾರ್ಕೆಟ್ ಆಸ್ ಇಟ್ ಈಸ್ ಸಾಲ್ಯುಬಲ್ ಸೋಡಿಯಂ ಆರ್ ಕ್ಯಾಲ್ಶಿಯಂ ಸಾಲ್ಟ್. ಓಕೆ, ಇದು ನೀರಲ್ಲಿ ಸ್ವಲ್ಪ ಕರಗೋದು ಕಷ್ಟ, ಹಾಗಾಗ್ಬಿಟ್ಟು ಇದನ್ನು ನಾವು ಸೋಡಿಯಂ ಅಥವಾ ಕ್ಯಾಲ್ಶಿಯಂ ಸಾಲ್ಟ್ ಆಗಿ ನಾವು ಮಾರುಕಟ್ಟೆಯಲ್ಲಿ ಇದನ್ನು ಮಾರ್ತೀವಿ. ಓಕೆ, ಇದು ನಮ್ಮ ನಾರ್ಮಲ್ ಶುಗರಿಗೆ ಕಂಪೇರ್ ಮಾಡಿಕೊಂಡ್ರೆ ಎಷ್ಟು ಟೈಮ್ಸು ಜಾಸ್ತಿ ಸ್ವೀಟು ಅನ್ನೋದಕ್ಕೆ ಇಲ್ಲೊಂದು ಕಂಪ್ಯಾರಿಸನ್ ಇದೆ. ಸಿ ಹಿಯರ್, ಇಟ್ ಈಸ್ ಅಬೌಟ್ 550 ಟೈಮ್ಸ್ ಸ್ವೀಟು ದೆನ್ ಶುಗರ್. ಓಕೆ, ಅಂದರೆ ರಫ್ಲಿ ಅರ್ಧ ಕೆ ಜಿ ಸಕ್ಕರೆ ಆಗೋ ಜಾಗದಲ್ಲಿ ನೀವು 1 ಗ್ರಾಮ್ ಸಕ್ಕರೆನ ಹಾಕಿದರೆ ಬ್ಯಾಲೆನ್ಸ್ ಆಗೋಗ್ಬಿಡುತ್ತೆ. ಯಾಕೆಂದರೆ 550 ಟೈಮ್ಸ್ ಸ್ವೀಟ್ನರ್ ದೆನ್ನು ಅಂದರೆ ಅರ್ಧ ಕೆ ಜಿ 500 ಗ್ರಾಮಿಗೆ ಬದಲಾಗಿ ಶುಗರು ನೀವು 1 ಗ್ರಾಮ್ ಸಕ್ಕರೆನ ಹಾಕಿದ್ರೆ ಸಾಕು, ಅರ್ಧ ಕೆ ಜಿ ಶುಗರಿನ ಸ್ವೀಟ್ ಎಷ್ಟಿರುತ್ತೋ ಟೇಸ್ಟು ಅಷ್ಟೇ ಇದು ಕೂಡ ಬರುತ್ತೆ. ಬಟ್ ಇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಕಡಿಮೆ ಕ್ವಾಂಟಿಟಿ ಅಲ್ಲೇ ಸ್ವೀಟ್ನಿಂಗ್ ಟೇಸ್ಟ್ ಜಾಸ್ತಿ ಆಗುತ್ತೆ, ಜೊತೆಗೆ ಕ್ಯಾಲೋರಿ ಇಂಟೇಕ್ ಕೂಡ ತುಂಬ ಕಡಿಮೆ ಇರುತ್ತೆ, ಈವನ್ ಸಮ್ಟೈಮ್ಸ್ ನಿಲ್ ಅಂತಲೂ ಕೂಡ ಹೇಳ್ಬೋದು. ಓಕೆ, ಸೊ ದಿಸ್ ಈಸ್ ಸ್ಯಾಕರಿನ್. ನೆನ್ಪಿಟ್ಕೊಂಡಿರಿ, ಸ್ಟ್ರಕ್ಚರಲ್ ಆಸ್ಪೆಕ್ಟ್ಸ್ ಏನು ಅವಶ್ಯಕತೆ ಇಲ್ಲ. ನೀವು ಕೇಳಿರ್ತೀರಾ ಶುಗರ್ ಫ್ರೀ ಅಂತೇಳಿ, ಕರೆಕ್ಟಾ? ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ಸ್ಗಳು ಔಟೇಜ್ ಎಲ್ಲ ಬರುತ್ತೆ. ಈ ಶುಗರ್ ಫ್ರೀ ಅಂತ ಏನಿದೆ ಅಲ್ಲ, ಇವನ್ನ ಪ್ರಿಪೇರ್ ಮಾಡೋದು ಇಂಥ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ಸಿಂದಾನೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ ಇಲ್ಲಿ ಕಾಣಿಸ್ತಾ ಇದೆ, ದಟ್ ಈಸ್ ಆಸ್ಪಾರ್ಟೇಮ್ ಅಂತೇಳಿ ಇದ್ರ ಹೆಸರಿದು. ಸೊ ನೋಡೋಣ ಏನು ಆಸ್ಪಾರ್ಟೇಮ್ ಅಂದರೆ. ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಆ್ಯಂಡ್ ವೈಡ್ಲಿ ಯೂಸ್ಡ್ ಆರ್ಟಿಫಿಷಿಯಲ್ ಸ್ವೀಟ್ನರ್. ತುಂಬ ಸಕ್ಸಸ್ ಮತ್ತು ತುಂಬ ಯೂಸ್ ಮಾಡೋಂಥ ಆರ್ಟಿಫಿಷಿಯಲ್ ಸ್ವೀಟ್ನರ್ ಇದು. ಇದು ನಾರ್ಮಲ್ ಶುಗರಿಗೆ ಕಂಪೇರ್ ಮಾಡಿಕೊಂಡ್ರೆ, ಸುಕ್ರೋಸಿಗೆ ಕಂಪೇರ್ ಮಾಡಿಕೊಂಡ್ರೆ 100 ಟೈಮ್ಸ್ ಮೋರ್ ಸ್ವೀಟ್ನರ್. ಓಕೆ, ಇಟ್ ಡಿಕಂಪೋಸಸ್ ಅಟ್ ಬೇಕಿಂಗ್ ಆರ್ ಕುಕಿಂಗ್ ಟೆಂಪ್ರೇಚರ್ ಆ್ಯಂಡ್ ಹೆನ್ಸ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಇನ್ ಕೋಲ್ಡ್ ಫುಡ್ ಆ್ಯಂಡ್ ಸಾಫ್ಟ್ ಡ್ರಿಂಕ್ಸ್. ಓಕೆ, ಇದು ನೀವು ಯಾವುದೋ ಹೀಟ್ ಮಾಡಿಬಿಟ್ಟು ಪ್ರಿಪೇರ್ ಮಾಡೋಂಥ ಸಿಹಿ ಖಾದ್ಯಗಳಲ್ಲಿ ಇದನ್ನು ಬಳಸೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಇದು ಟೆಂಪ್ರೇಚರ್ ವೇರಿಯೇಷನ್ಸ್ ಆದಂಗೆಲ್ಲ ಇವುಗಳ ಸ್ವೀಟ್ನೆಸ್ಸು ಅನ್ಕಂಟ್ರೋಲ್ಡ್ ಆಗಿಬಿಡುತ್ತೆ. ಸೊ ದಟ್ಸ್ ವೈ ಇವನ್ನ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಕೋಲ್ಡ್ ಫುಡ್ಸ್ಗಳಲ್ಲಿ. ಓಕೆ, ಆ್ಯಂಡ್ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ, ಕೋಲ್ಡ್ ಡ್ರಿಂಕ್ಸ್ ಅಂತ ಕರಿತೀವಲ್ಲ ಇವುಗಳಲ್ಲಿ, ಇಲ್ಲಿ ಕಾಣಿಸುತ್ತಲ್ಲ, ಓಕೆ, ಇವುಗಳಲ್ಲಿ ನಾವು ಇವನ್ನ ಯೂಸ್ ಮಾಡ್ಬೋದು. ಓಕೆ, ನಿಮಗೆ ಕ್ವಶನ್ಸ್ಗಳು ಕೇಳ್ಬೋದು, ಕಾಂಪಿಟೇಟಿವ್ ಎಲ್ಲಾದರೂ ಕೇಳ್ಬೋದು ಅಥವಾ ನಮ್ಮ ಇವನ್ ಬೋರ್ಡಲ್ಲೂ ಕೂಡ ಕೇಳ್ಬೋದು. ಏನು ಅಂದರೆ ಕೋಲ್ಡ್ ಡ್ರಿಂಕ್ಸ್ ಅಥವಾ ಸಾಫ್ಟ್ ಡ್ರಿಂಕ್ಸ್ ಅಥವಾ ಕೋಲ್ಡ್ ಫುಡ್ಗಳಲ್ಲಿ ಯೂಸ್ ಮಾಡೋ ಆರ್ಟಿಫಿಷಿಯಲ್ ಸ್ವೀಟ್ನರ್ ಯಾವುದು ಅಂದರೆ ಯು ಮಸ್ಟ್ ರೈಟ್. ಓಕೆ, ದಟ್ ಈಸ್ ಕಾಣಿಸ್ತಾ ಇದೆ ಇಲ್ಲಿ. ಇವೆಲ್ಲವೂ ಕೂಡ ಯಾವುದರಿಂದ ಆಗಿರುತ್ತೆ ಸ್ವೀಟ್ನೆಸ್ಸು ಅಂದರೆ ಅಲ್ಲಿ ಸಕ್ಕರೆ ಹಾಕಿರಲ್ಲ. ಸೊ ಹಿಯರ್ ದಟ್ ಈಸ್ ಆಸ್ಪರ್ಟೈಮ್. ಓಕೆ, ನೆಕ್ಸ್ಟ್ ಒನ್ ಮೋರ್, ದಟ್ ಈಸ್ ಆಲಿಟೈಮ್ ಅಂತೇಳಿ. ಓಕೆ, ಆಲಿಟೈಮ್ ಏನು ಅಂದರೆ ಇಟ್ ಈಸ್ ಸಿಮಿಲರ್ ಟು ಆಸ್ಪರ್ಟೈಮ್ ಓನ್ಲಿ, ಹವೆವರ್ ಮೋರ್ ಸ್ಟೇಬಲ್ ದೆನ್ ಆಸ್ಪರ್ಟೈಮ್. ಇದು ಕುಕ್ಕಿಂಗ್ ಟೆಂಪ್ರೇಚರ್ ಸ್ಟೇಬಲ್ ಇರಲಿಲ್ಲ, ಬಟ್ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಸ್ಟೇಬಲ್ಲು. ಬಟ್ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬ ಸ್ವೀಟ್ನರ್. ಎಷ್ಟು ಅಂದರೆ ನಮ್ಮ ನಾರ್ಮಲ್ ಶುಗರಿಗೆ ಕಂಪೇರ್ ಮಾಡಿಕೊಂಡ್ರೆ 2000 ಟೈಮ್ಸ್ ಸ್ವೀಟ್ನರ್ ಇದು. ಓಕೆ, ನಿಮಗೆ ಅನ್ನಿಸ್ಬೋದು ಈಗ 2 ಕೆ ಜಿ ಸಕ್ಕರೆ ಹಾಕೋದು ಒಂದೇ, 1 ಗ್ರಾಮ್ ಆಲಿಟೈಮ್ ಹಾಕೋದು ಕೂಡ ಒಂದೇ. ಓಕೆ, ಸೊ ದಿಸ್ ಈಸ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್. ಓಕೆ, ಸೊ ಇದು ಬಿಟ್ಟು ನಮ್ಮ ಹತ್ರ ಸುಕ್ರೋಲೋಸ್ ಅಂತಲೂ ಒಂದಿದೆ. ಓಕೆ, ಅದು ಕೂಡ ಆರ್ಟಿಫಿಷಿಯಲ್ ಸ್ವೀಟ್ನರು ನಿಮ್ಮ ಮೈಂಡಲ್ಲಿ ಇರಲಿ. ಓಕೆ, ನೆಕ್ಸ್ಟ್ ಫುಡ್ ಪ್ರಿಸರ್ವೇಟಿವ್ಸ್. ಹೆಸರೇ ಹೇಳ್ತಾ ಇದೆ, ಫುಡ್ಡನ್ನು ಪ್ರಿಸರ್ವ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಕೆಮಿಕಲ್ಸ್ಗಳು, ನಥಿಂಗ್ ಅಷ್ಟೇ. ಸೊ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಕ್ವಶನ್ ಸಿಗ್ತಾ ಇರುತ್ತೆ, ವಾಟ್ ಆರ್ ಫುಡ್ ಪ್ರಿಸರ್ವೇಟಿವ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂತೇಳಿ. ಸೊ ನೀವು ಕಂಪಲ್ಸರಿಯಾಗಿ ಒಂದು ಕೆಮಿಕಲ್ನ ಎಕ್ಸಾಂಪಲ್ ಆಗಿ ಕೊಡಬೇಕು. ಓಕೆ, ಯಾಕೆಂದರೆ ಇಲ್ಲಿ ಫುಡ್ ಪ್ರಿಸರ್ವ್ ಮಾಡೋದಕ್ಕೆ ನಮ್ಮಲ್ಲಿ ನ್ಯಾಚುರಲಾಗೆ ಬೇಕಾದಷ್ಟು ಮೆಥಡ್ಸ್ಗಳಿದಾವೆ. ಒಣಗಿಸ್ಬೋದು, ಓಕೆ, ಅಥವಾ ಫ್ರಿಜ್ಜಲ್ಲಿ ಇಡ್ಬೋದು, ಓಕೆ, ಅಥವಾ ಉಪ್ಸವ್ರು ಇಡ್ತಾರೆ, ಕರೆಕ್ಟಾ? ನೆಕ್ಸ್ಟು ಶುಗರ್ ಸಿರಪ್ಸಲ್ಲಿ ಇಡ್ತಾರೆ. ಓಕೆ, ಜಾಮ್ ನೋಡಿದ್ದೀರಾ ನೀವು,
ಮತ್ತು ಗುಲಾಬ್ ಜಾಮೂನ್ ನೋಡಿದ್ದೀರ ನೀವು. ಓಕೆ, ಸ್ವೀಟ್ಸ್ಗಳ್ನ ಕೆಲವೆಲ್ಲ ಒಂದು ಎಷ್ಟು ದಿನ ಇಟ್ಟರು ಕೆಡಲ್ಲ ಶುಗರ್ ಸಿರಪ್ಪಲ್ಲಿ, ಅಂದರೆ ಸಕ್ಕರೆ ಪಾಕದಲ್ಲಿ. ಇವಕ್ಕೆಲ್ಲ ಕಾರಣ ಏನು ಅಂದರೆ ದೇ ಆ್ಯಕ್ಟ್ಸ್ ಆ್ಯಸ್ ಫುಡ್ ಪ್ರಿಸರ್ವೇಟಿವ್ಸ್. ಓಕೆ, ಅವು ನ್ಯಾಚುರಲಾಗಿ ನಡೆಯುವಂಥವು. ಸೊ ಕೆಮಿಕಲ್ಸ್ ಯಾವ್ಯಾವು ಅನ್ನೋದನ್ನ ಇಲ್ಲೊಂದಷ್ಟಿದ್ದಾವೆ ನೋಡೋಣ. ಓಕೆ, ಸೊ ನಾವು ಫುಡ್ ಪ್ರಿಸರ್ವೇಟಿವ್ಸ್, chemical substances which are used to protect food against bacteria, yeast and molds are called food preservatives. ಇವೆಲ್ಲ ಮೈಕ್ರೋ ಆರ್ಗಾನಿಮ್ಸ್ಗಳಿದಾವಲ್ಲ, ಓಕೆ, ಈಸ್ಟ್ ಇರ್ಬೋದು, ಬೂಸ್ಟ್ ಇರ್ಬೋದು, ಬ್ಯಾಕ್ಟೀರಿಯಾಸ್ ಇರ್ಬೋದು, ಇವುಗಳೆಲ್ಲರಿಂದ ನಿಮ್ಮ ಫುಡ್ನ ಪ್ರಿಸರ್ವ್ ಮಾಡೋದಕ್ಕೆ, ಕಾಪಾಡೋದಕ್ಕೋಸ್ಕರ ಯೂಸ್ ಮಾಡೋಂಥ ಕೆಮಿಕಲ್ ಸಬ್ಸ್ಟೆನ್ಸ್ಗಳನ್ನ ನಾವು ಫುಡ್ ಪ್ರಿಸರ್ವೇಟಿವ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟು, ಇದು ನೆನ್ಪಿಟ್ಕೊಂಡಿರಿ, ದಟ್ ಈಸ್ ಸೋಡಿಯಂ ಬೆಂಜೋಯೇಟ್. ಓಕೆ, ಸೊ ಸಮ್ ಕಾಮನ್ ಪ್ರಿಸರ್ವೇಟಿವ್ಸ್ ಆರ್ ಸೋಡಿಯಂ ಬೆಂಜೋಯೇಟ್. ಎಲ್ಲಿ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಇನ್ ಸಾಫ್ಟ್ ಡ್ರಿಂಕ್ಸ್ ಆ್ಯಂಡ್ ಅಸಿಡಿಕ್ ಫುಡ್ಸ್. ಓಕೆ, ಸೊ ಇದನ್ನು ಹಾಕೋದ್ರಿಂದನೇ ನಿಮ್ಮ ಸಾಫ್ಟ್ ಡ್ರಿಂಕ್ಸ್ಗಳು ಅಥವಾ ಅಸಿಡಿಕ್ ಫುಡ್ಸ್ಗಳು ಏನಿದ್ದಾವೆ, ನಿಮ್ಮ ಬೇಕರಿ ಐಟಮ್ಸ್ಗಳಾಗಿರ್ಬೋದು, ಇನ್ನೊಂದು ಯಾವುದಾಗಿರ್ಬೋದು, ಸೊ ಇವೆಲ್ಲ ಬಹಳ ದಿನಗಳವರೆಗೆ ಉಳ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ಈ ಕೆಮಿಕಲ್ ಯಾವುದು ಅಂದರೆ ಸೋಡಿಯಂ ಬೆಂಜೋಯೇಟ್. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಫುಡ್ ಪ್ರಿಸರ್ವೇಟಿವ್. ಸೊ ನಿಮಗೆ ಫುಡ್ ಪ್ರಿಸರ್ವೇಟಿವ್ ಗಿವ್ ಎನ್ ಎಕ್ಸಾಂಪಲ್ ಅಂದರೆ ಈ ಡೆಫಿನೇಷನ್ ಬರೆದು ಈ ಎಕ್ಸಾಂಪಲ್ ಬರೀರಿ, ನೆನ್ಪಿಟ್ಕೊಂಡಿರಿ. ಓಕೆ, ಸೊ ಆಫ್ಟರ್ ದಟ್ ಸೋಡಿಯಂ ಮೆಟಾಬೈಸಲ್ಫೈಡ್, ಇದು ಕೂಡ ಒಂದು ಫುಡ್ ಪ್ರಿಸರ್ವೇಟಿವ್. ಇಟ್ ಈಸ್ ಯೂಸ್ಡ್ ಆಸ್ ಎ ಪ್ರಿಸರ್ವೇಟಿವ್ ಫಾರ್ ಪ್ರಾಡಕ್ಟ್ಸ್ ಸಚ್ ಆಸ್ ಜಾಮ್ಸ್, ಸ್ಕ್ವಾಷಸ್, ಪಿಕಲ್ಸ್, ಇಟಿಸಿ. ಓಕೆ, ನಿಮಗೆ ಆರ್ಟಿಫಿಷಿಯಲ್ ಆಗಿ ಸಿಗೋಂಥ ಹಣ್ಣುಗಳ ಸ್ವಾದ ಇರ್ತಕ್ಕಂತಹ ಜಾಮ್ಸ್ಗಳೇನಿದ್ದಾವೆ, ಅಥವಾ ಸ್ಕ್ವಾಷಸ್ ಅಂದರೆ ಈಗ ನಿಮ್ಗೆ ಗೊತ್ತಿರ್ಬೋದು, ಒಂದು ಮ್ಯಾಂಗೋ ಸ್ಕ್ವಾಷ್ ಸಿಗುತ್ತೆ ಅಂದ್ಕೊಳ್ಳಿ, ಅಥವಾ ಆರೆಂಜ್ ಸ್ಕ್ವಾಷ್ ಸಿಗುತ್ತೆ. ಈ ಸ್ಕ್ವಾಷಸ್ನ ಸ್ವಲ್ಪ ಹಾಕಿಬಿಟ್ಟು ಅದಕ್ಕೆ ನೀರು ಬೆರೆಸಿ ಸ್ವಲ್ಪ ಸಕ್ಕರೆ ಹಾಕಿ ಮಾಡಿಕೊಂಡ್ರೆ ಜ್ಯೂಸ್ ಆಗುತ್ತೆ, ಅದು ಅದರ ರೆಸ್ಪೆಕ್ಟಿವ್ ಜ್ಯೂಸ್ ಆಗುತ್ತೆ. ಓಕೆ, ಅವನ್ನ ಸ್ಕ್ವಾಷಸ್ ಅಂತ ಕರೀತೀವಿ. ಇವನ್ ಪಿಕಲ್ಸ್, ಓಕೆ, ಮಾರ್ಕೆಟಲ್ಲಿ ಬೇಕಾದಷ್ಟು ಪಿಕಲ್ಸ್ಗಳು ನಿಮಗೆ ಸಿಗ್ತವೆ ಮನೆಯಲ್ಲಿ ಹಾಕೋದಲ್ದೇ. ಸೊ ಇವುಗಳಲ್ಲೆಲ್ಲ ಭಾಳ ದಿನಗಳವರೆಗೆ ಇರಬೇಕು ಅಂದರೆ ಇದಕ್ಕೆ ಸೋಡಿಯಂ ಮೆಟಾಬೈಸಲ್ಫೇಟ್ ಹಾಕಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಸಾರ್ಬಿಕ್ ಆ್ಯಸಿಡ್ಸ್ ಆ್ಯಂಡ್ ಇಟ್ಸ್ ಸಾಲ್ಟ್ಸ್, ಇವನು ಕೂಡ ಯೂಸ್ ಮಾಡ್ತೀವಿ. ಎಲ್ಲಿ ಅಂದರೆ ಚೀಸ್, ಬೇಕ್ಡ್ ಫುಡ್ ಐಟಮ್ಸ್ಗಳಲ್ಲಿ ಇವನ್ನ ನಾವು ಯೂಸ್ ಮಾಡ್ತೀವಿ. ಎಪಾಕ್ಸೈಡ್ಸ್ನ ಯೂಸ್ ಮಾಡ್ತೀವಿ ಫುಡ್ ಪ್ರಿಸರ್ವೇಟಿವ್ಸ್ ಆಗಿ. ಎಲ್ಲಿ ಅಂದರೆ ಸ್ಪೈಸಸ್ಸು, ನಟ್ಸು ಆ್ಯಂಡ್ ಡ್ರೈಡ್ ಫ್ರೂಟ್ಸ್. ಓಕೆ, ಏನು ಮಸಾಲೆ ಪದಾರ್ಥಗಳು ಪ್ಯಾಕೆಟ್ಸ್ಗಳು ಸಿಗ್ತವೆ ನಿಮಗೆ, ಅವು ತುಂಬ ದಿನಗಳವರೆಗೂ ಕೆಡ್ದಂಗೆ ಇರಬೇಕು ಅಂದರೆ ಅದರಲ್ಲಿ ನೀವು ಎಪಾಕ್ಸೈಡ್ಸ್ನ ಆ್ಯಡ್ ಮಾಡಿರಬೇಕು. ಇವನ್ ನಟ್ಸ್ ಇರ್ಬೋದು ಅಥವಾ ಡ್ರೈ ಫ್ರೂಟ್ಸ್ಗಳು, ಇವಾಗೆಲ್ಲ ಮಾರುಕಟ್ಟೆಯಲ್ಲಿ ತುಂಬ ಡ್ರೈ ಫ್ರೂಟ್ಸ್ಗಳು ಸಿಗ್ತಾ ಇದೆ. ಅವು ಭಾಳ ದಿನ ಇಟ್ಟರೆ ಮುಗ್ಗಾಗುತ್ತೆ ಅಥವಾ ಹಾಳಾಗುತ್ತೆ. ಆಗ ಆಗದೇ ಇರೋ ಥರ ಆಗಬೇಕು ಅಂದರೆ ನೀವು ಈ ಕೆಮಿಕಲ್ನ ಎಪಾಕ್ಸೈಡ್ಸ್ನ ಆ್ಯಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ಯಾರಾ ಹೈಡ್ರಾಕ್ಸಿ ಬೆಂಜೋಯೇಟ್ ಎಸ್ಟರ್ಸ್, ಇವನ್ನ ಆ್ಯಡ್ ಮಾಡ್ತೀವಿ. ಯಾವುದಕ್ಕೆ ಅಂದರೆ ದೇ ಹ್ಯಾವ್ ನೋ ಪರ್ಸಿಸ್ಟಬಲ್ ಎಫೆಕ್ಟ್ ಆನ್ ಫ್ಲೇವರ್ ಅಂಡ್ ಆರ್ ಎಫೆಕ್ಟಿವ್ ಇನ್ ಇನ್ಹಿಬಿಟಿಂಗ್ ದ ಗ್ರೋತ್ ಆಫ್ ಮೌಲ್ಡ್ಸ್, ಈಸ್ಟ್, ಬಟ್ ಆರ್ ಲೆಸ್ ಎಫೆಕ್ಟಿವ್ ಆನ್ ಬ್ಯಾಕ್ಟೀರಿಯಾ. ಪರ್ಟಿಕ್ಯುಲರ್ ಆಗಿ ಮೌಲ್ಡ್ಸ್ ಮತ್ತು ಈಸ್ಟ್ಗೆ ತೊಂದರೆ ಆಗದಿರೋ ಥರ, ಅಂದರೆ ಅವುಗಳಿಂದ ತೊಂದರೆ ಆಗದಿರೋ ಥರ ಫುಡ್ಡನ್ನು ಪ್ರಿಸರ್ವ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದು ಬ್ಯಾಕ್ಟೀರಿಯಾ ಮೇಲೆ ಅಷ್ಟೊಂದು ವರ್ಕ್ ಆಗಲ್ಲ. ಓಕೆ, ಇಟ್ಸ್ ಆಲ್ ಅಬೌಟ್ ಫುಡ್ ಪ್ರಿಸರ್ವೇಟಿವ್ಸ್. ಓಕೆ, ಇದಲ್ಲದೆ ಒಂದಷ್ಟು ಟ್ರೆಡಿಷನಲ್ ಮೆಥಡ್ಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಓಕೆ, ಏನು ಅಂದರೆ ಆಯಿಲ್ಲು ಅಥವಾ ವಿನೆಗರ್ಸ್ಗಳಲ್ಲಿ ನಾವು ಕೆಲವು ವಸ್ತುಗಳನ್ನ ಪ್ರಿಸರ್ವ್ ಮಾಡ್ಬೋದು. ಓಕೆ, ಅಥವಾ ಬಾಕ್ಸ್ಗಳಲ್ಲಿ ಟೈಟ್ ಕಂಟೈನರ್ಸ್ಗಳಲ್ಲಿ ಕೂಡ ನಾವು ಮುಚ್ಚಿಟ್ರೆ ಕೆಲವು ಪದಾರ್ಥಗಳು ಹಾಳಾಗಲ್ಲ. ಓಕೆ, ಇದೇ ಥರ ಹಾಲನ್ನ ನೀವು ಬಿಸಿ ಮಾಡಿಟ್ರೆ ಪಾಶ್ಚರೈಸೇಷನ್ ಅಂತ ಕರಿತೀವಿ. ಓಕೆ, ಅದು ಕೆಡಲ್ಲ ಅಥವಾ ಒಡೆಯಲ್ಲ. ಓಕೆ, ನೆಕ್ಸ್ಟು ಶುಗರ್ ಸಿರಪ್ಪಿಂದ ಮಾಡಿರ್ತಕ್ಕಂತಹ ಕೆಲವು ವಸ್ತುಗಳು, ಓಕೆ, ಪೇಪರ್ಮೆಂಟ್ ಇರ್ಬೋದು, ಚಾಕ್ಲೇಟ್ಸ್ ಇರ್ಬೋದು, ಅಥವಾ ಕ್ಯಾಂಡೀಸ್ಗಳಿರ್ಬೋದು. ಓಕೆ, ಇವ್ಯಾವು ಕೂಡ ಕೆಡಲ್ಲ. ಯಾಕೆಂದರೆ ಇದರಲ್ಲಿ ಶುಗರ್ ಇದೆ, ಶುಗರ್ ಸಿರಪ್ ಇದೆ. ಓಕೆ, ಇದೇ ಥರ ನೀವು ನೋಡಿರ್ಬೋದು, ಮೀನುಗಳನ್ನ ತುಂಬ ದೂರದಿಂದ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಅವನ್ನ ಐಸು ಮತ್ತು ಸಾಲ್ಟಿಂದ ಕವರ್ ಮಾಡಿರ್ತಾರೆ. ಓಕೆ, ಯಾಕೆಂದರೆ ಹಿಯರ್ ಸಾಲ್ಟ್ ಅಥವಾ ಈ ಕಡೆ ಶುಗರ್, ದಿಸ್ ಟು ಆ್ಯಕ್ಟ್ಸ್ ಆ್ಯಸ್ ಫುಡ್ ಪ್ರಿಸರ್ವೇಟಿವ್. ಓಕೆ, ಟ್ರೆಡಿಷನಲ್ ಮೆಥಡ್ಸ್ಗಳಿವು. ನೆಕ್ಸ್ಟು ಕೆಲವು ವಸ್ತುಗಳನ್ನ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಕೋಲ್ಡ್ ಟ್ರೀಟ್ಮೆಂಟ್ಗಳು. ಸೊ ಈ ಥರ ಇಟ್ಟು ಕೂಡ ನಾವು ಪ್ರಿಸರ್ವ್ ಮಾಡ್ತೀವಿ. ಕೆಲವನ್ನೆಲ್ಲ ಒಣಗಿಸಿ ನಾವು ಪ್ರಿಸರ್ವ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಮೆಥಡ್ಸ್ ಟು ಪ್ರಿಸರ್ವ್ ಫುಡ್. ಓಕೆ, ಕೆಮಿಕಲಿ ಅಂತ ಬಂದಾಗ ಹಿಂದಿನ ಸ್ಲೈಡ್ಸಲ್ಲಿ ತೋರಿಸಿದ್ವಲ್ಲ ಆ ಕೆಮಿಕಲ್ಸ್ಗಳನ್ನ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಅಬೌಟ್ ಫುಡ್ ಪ್ರಿಸರ್ವೇಟಿವ್ಸ್. ಕ್ಲಿಯರ್? ಸೊ ವಾಟ್ ಆರ್ ಫುಡ್ ಪ್ರಿಸರ್ವೇಟಿವ್ಸ್? ಗಿವ್ ಎನ್ ಎಕ್ಸಾಂಪಲ್ ಅಂದರೆ ಇದು ನಿಮಗೆ ಗೊತ್ತಿದೆ. ಸೊ ಆಫ್ಟರ್ ದಟ್ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಟಾಪಿಕ್, ಐ ಮೀನ್ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಸೊ ನಿಮಗೆ ಗೊತ್ತಿರಲಿ, ಸೊ ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ನೀವು ಕ್ಲೀನ್ಸಿಂಗ್ ಏಜೆಂಟ್ಸ್, ಐ ಮೀನ್ ಕ್ಲೀನಿಂಗ್ ಆ್ಯಕ್ಷನ್ ಹೇಗಾಗುತ್ತೆ ಅಂತ ನೋಡಿದ್ರಿ. ಸೊ ನೆಕ್ಸ್ಟು ಸಲ್ಯೂಷನಲ್ಲಿ ನಾನು ನಿಮಗೆ ಹೇಳಿದ್ದೆ ಯಾಕೆ ಶುಗರ್ ಸಿರಪ್ಪು ಅಥವಾ ಸಾಲ್ಟ್ ಸಲ್ಯೂಷನ್ ಮೇಲೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇನ್ವೇಡ್ ಮಾಡಲ್ಲ ಅಂತೇಳಿ. ಓಕೆ, ಸೊ ನೆನಪಿದ್ರೆ
ಗೊತ್ತಿರಲಿ, ಗೊತ್ತಿಲ್ಲ ಅಂದರೆ ಒನ್ಸ್ ಅಗೇನ್ ಆ ವಿಡಿಯೋ ನೋಡಿ. ಆವಾಗ ಆಸ್ಮೋಸಿಸ್ ಅನ್ನೋ ಟಾಪಿಕ್ ಬಂದಾಗ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ನಾವು ಲೆಟ್ಸ್ ಸಿ ಕ್ಲಿನ್ಸಿಂಗ್ ಏಜೆಂಟ್ಸ್. ಓಕೆ, ಅಂದರೆ ಕ್ಲೀನಿಂಗ್ಗೆ ಯೂಸ್ ಮಾಡೋಂಥ ಏಜೆಂಟ್ಸ್ಗಳು. ಕ್ಲೀನಿಂಗ್ ಏಜೆಂಟ್ಸ್ ಕೆನ್ ಬಿ ಡಿಫೈನ್ಡ್ ಆ್ಯಸ್ ನ್ಯಾಚುರಲ್ ಆರ್ ಸಿಂಥೆಟಿಕ್. ಇದು ನ್ಯಾಚುರಲ್ ಆಗಾದರೂ ಇರ್ಬೋದು ಅಥವಾ ಸಿಂಥೆಟಿಕ್ ಆಗಾದರೂ ಇರ್ಬೋದು. Substances that are used to assist the cleaning process. ಓಕೆ, ಕ್ಲೀನಿಂಗ್ ಪ್ರೋಸೆಸ್ಸಿಗೆ ಯೂಸ್ ಮಾಡೋಂತಹ ನ್ಯಾಚುರಲ್ ಅಥವಾ ಸಿಂಥೆಟಿಕ್ ಆಗಿ ಸಿಗೋಂಥ ಕೆಮಿಕಲ್ಸ್ಗಳು ಏನಿದ್ದಾವೆ ಅವನ್ನ ನಾವು ಕ್ಲೀನಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಕ್ಲೀನಿಂಗ್ ಈಸ್ ಪ್ರೈಮರಿಲಿ ದ ರಿಮೂವಲ್ ಆಫ್ ಡರ್ಟ್ ಆ್ಯಂಡ್ ಡಸ್ಟ್. ಏನು ಕ್ಲೀನಿಂಗ್ ಅಂದರೆ ಡರ್ಟ್, ಡಸ್ಟ್, ಧೂಳು ಮತ್ತು ಗಲೀಜನ್ನು ರಿಮೂವ್ ಮಾಡೋದಕ್ಕೆ ಬೇಕಿರ್ತಕ್ಕಂಥ ಮೆಥಡ್ನ ನಾವು ಕ್ಲೀನಿಂಗ್ ಅಂತ ಕರಿತೀವಿ. ಇವನ್ನ ರಿಮೂವ್ ಮಾಡಬೇಕು ಅಂದರೆ ನಮಗೆ ಒಂದಷ್ಟು ಕ್ಲೀನಿಂಗ್ ಏಜೆಂಟ್ಸ್ಗಳು ಬೇಕು. ಯಾರು ನೋಡೋಣಂತ. ಓಕೆ, ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಕಾನ್ಸಂಟ್ರೇಟ್ ಅಟ್ ದಿ ಸರ್ಫೇಸ್ ಆಫ್ ದಿ ಸೊಲ್ಯೂಷನ್ ಆರ್ ಇಂಟರ್ಫೇಸಸ್ ಫಾರ್ಮ್ ಸರ್ಫೇಸ್ ಫಿಲ್ಮ್. ಓಕೆ, ನೋಡಿ, ಒಂದು ಯಾವುದೋ ಫಾರ್ ಎಕ್ಸಾಂಪಲ್ ಬಟ್ಟೆನೇ ಅಂದ್ಕೊಳ್ಳಿ, ಗಲೀಜಾಗಿದೆ ಅಂದರೆ ಏನು ಮಾಡ್ತೀವಿ ನಾವು? ಸೋಪ್ ಹಾಕ್ಬಿಟ್ಟು ತಿಕ್ತೀವಿ, ಕರೆಕ್ಟಾ? ಆ ಸೋಪು ನೀವು ಹಚ್ಚಿದ ತಕ್ಷಣ ಆ ಬಟ್ಟೆಗೂ ಆ ಸೋಪಿನ ಮಧ್ಯೆ ಒಂದು ಫಿಲ್ಮ್ ಅಂದರೆ ಒಂದು ಲೇಯರ್ ಕ್ರಿಯೇಟ್ ಆಗಿರುತ್ತೆ. ಅದನ್ನು ನಾವು ಸರ್ಫೇಸ್ ಫಿಲ್ಮ್ ಅಂತ ಕರಿತೀವಿ. ರೆಡ್ಯೂಸಸ್ ಸರ್ಫೇಸ್ ಟೆನ್ಷನ್ ಆಫ್ ದಿ ಸೊಲ್ಯೂಷನ್ ಆ್ಯಂಡ್ ಹೆಲ್ಪ್ಸ್ ಇನ್ ರಿಮೂವಿಂಗ್ ಡರ್ಟ್ ಆ್ಯಂಡ್ ಎಮಾಲ್ಸಿಫೈಯಿಂಗ್ ಗ್ರೀಸ್ ಆರ್ ಕಾಲ್ಡ್ ಸರ್ಫೇಸ್ ಆಕ್ಟಿವ್ ಏಜೆಂಟ್ಸ್ ಆರ್ ಸರ್ಫೆಕ್ಟೆಂಟ್ಸ್ ಅಂತ ಕರಿತೀವಿ. ಸೊ ದಿಸ್ ಆಕ್ಟಿವ್ ಏಜೆಂಟ್ಸ್ ಕಂಟೈನ್ಸ್ 2 groups, one oil loving liophilicand other one is water loving, that is hydrophilic. Okay, so liophilicand hydrophilic. ಈ ಮೆಕ್ಯಾನಿಸಮ್ ಬಗ್ಗೆ ನೀವು ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ನೋಡಿದರೆ ಹೇಗೆ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಮೆಕ್ಯಾನಿಸಮ್ಸ್ ಎಲ್ಲ ಇಲ್ಲ, ಹಾಗಂದ್ರೆ ಏನು ಟೈಪ್ಸ್, ಇಷ್ಟರ ಬಗ್ಗೆ ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಈಗ ಈ ಕ್ಲೀನಿಂಗ್ ಏಜೆಂಟ್ಸಲ್ಲಿ 2 types ಇದೆ. ಒಂದು ಸೋಪ್ಸ್ ಅಂತ ಕಾಣಿಸ್ತಾ ಇದೆ ಅನಿಸುತ್ತೆ ಇಲ್ಲಿ. ಓಕೆ, ಸೋಪ್ಗಳು ಗೊತ್ತಲ್ಲ, ಸೋಪ್ಸ್ ಅಂತ. ಇನ್ನೊಂದು ಡಿಟರ್ಜೆಂಟ್ಸ್ಗಳು ಅಂತೇಳಿ. ಡಿಟರ್ಜೆಂಟ್ಸ್ ಅಂದರೆ ನೀವು ವಾಷಿಂಗಿಗೆ ಯೂಸ್ ಮಾಡ್ತಿರಲ್ಲ ಅವನ್ನ ನಾವು ಡಿಟರ್ಜೆಂಟ್ಸ್ ಅಂತ ಕರಿತೀವಿ. ಸೊ ಅವು ಸಿಂಥೆಟಿಕ್ಕಾಗಿ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಅವನ್ನ ನಾವು ಸಿಂಥೆಟಿಕ್ ಡಿಟರ್ಜೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ದಿ 2 types ಆಫ್ ಕ್ಲೀನಿಂಗ್ ಏಜೆಂಟ್ಸ್. ಓಕೆ, ಲೆಟ್ಸ್ ಸಿ ದ ಫಸ್ಟ್ ಒನ್, ದಟ್ ಈಸ್ ಅ ಸೋಪ್. ಓಕೆ, ಸೋಪ್ ಅಂದ್ರೆ ಏನು ಸರ್ ಅಂದರೆ, ಸಿ ಸೋಪ್ಸ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಂ, ಸೋಡಿಯಂ ಅಥವಾ ಪೊಟ್ಯಾಷಿಯಮಿನ ಸಾಲ್ಟ್ಸ್ ಆಫ್ ಹೈಯರ್ ಫ್ಯಾಟಿ ಆ್ಯಸಿಡ್ಸ್. ಓಕೆ, ಫ್ಯಾಟಿ ಆ್ಯಸಿಡ್ಸ್ ಇವು ಅಂದರೆ ಎಸ್ಟರ್ಸ್ ಅಂತ ನೀವು ಕರಿಬೋದು. ಹೈಯರ್ ಎಸ್ಟರ್ಸ್ ಆಫ್ ಸ್ಟೀರಿಕ್ ಆ್ಯಸಿಡ್ಸ್ ಇರ್ಬೋದು, ಸಾರ್ಬಿಕ್ ಆ್ಯಸಿಡ್ಸ್ ಇರ್ಬೋದು. ಓಕೆ, ಸೊ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಸಚ್ ಆಸ್ ಲೋರಿಕ್ ಆ್ಯಸಿಡ್, ಪಾಲ್ಮಿಟಿಕ್ ಆ್ಯಸಿಡ್, ಸ್ಟೀರಿಕ್ ಆ್ಯಸಿಡ್, ಓಲಿಕ್ ಆ್ಯಸಿಡ್. ಓಕೆ, ಸೊ ಇವೆಲ್ಲವೂ ಈ ಆ್ಯಸಿಡ್ಸ್ಗಳು ಐ ಮೀನ್ ಎಸ್ಟರ್ಸ್ ಆಫ್ ಈ ಆ್ಯಸಿಡ್ಸ್ಗಳನ್ನ ನೀವು ಒಂದು ಆಲ್ಕಲಿ ಜೊತೆಗೆ, ಆಲ್ಕಲಿ ಮೀನ್ಸ್ ದಟ್ ಈಸ್ ಬೇಸ್, NaOH ಆಗಿರ್ಬೋದು ಅಥವಾ ಸೋಡಿಯಂ ಇದ್ದರೆ NaOH, ಪೊಟ್ಯಾಷಿಯಮ್ ಇದ್ದರೆ KOH, ಇವುಗಳ ಜೊತೆ ನ್ಯೂಟ್ರಲೈಸೇಷನ್ ಪ್ರೋಸೆಸ್ ಮಾಡಿ. ಓಕೆ, ನಿಮಗೆ ಬರ್ತಕ್ಕಂಥ ಪ್ರಾಡಕ್ಟ್ ಏನಿದೆ ದಟ್ ಈಸ್ ಸೋಪ್ ಅಂತ ಕರಿತೀವಿ. ಓಕೆ, ಸೊ ಈ ಫ್ಯಾಟಿ ಆ್ಯಸಿಡ್ಸ್ ಆಫ್ ಆ್ಯಸಿಡ್ಸಿಂದ ನ್ಯೂಟ್ರಲೈಸೇಷನ್ ಐ ಮೀನ್ ಆ್ಯಸಿಡ್ ಆ್ಯಡ್ ಮಾಡಿ ನ್ಯೂಟ್ರಲೈಸೇಷನ್ ಮಾಡಿ ನಿಮಗೆ ಪಡೆಯತಕ್ಕಂತಹ ಸೋಪ್ಗಳ ಈ ಪ್ರೋಸೆಸ್ಸಿಗೆ ವಿ ಕಾಲ್ ಇಟ್ ಆಸ್ ಅ ಸೆಪಾನಿಫಿಕೇಷನ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಸಿ. ಸೋಪ್ಸ್ ಆರ್ ಫಾರ್ಮ್ಡ್ ಬೈ ಹೀಟಿಂಗ್ ಫ್ಯಾಟ್ ಆರ್ ಆಯಿಲ್. ಸೊ ಇದು ಫ್ಯಾಟ್ ಅಥವಾ ಆಯಿಲ್, ಇದು ನ್ಯಾಚುರಲ್ ಆಗಾದರೂ ಇರ್ಬೋದು ಅಥವಾ ಅನಿಮಲ್ ಸೋರ್ಸಿಂದಾದರೂ ಇರ್ಬೋದು. ಓಕೆ, ನೀವು ನೋಡಿ ನಿಮ್ಮ ಸೋಪ್ಸು ಅಥವಾ ಏನಿದೆ ಆಯಿಲ್ಸ್ಗಳು, ಇವುಗಳ ಮೇಲೆ ಗ್ರೀನ್ ಕಲರಿನ ಸಿಂಬಲ್ ಇತ್ತು ಅಂದರೆ, ಒಂದು ಚೌಕ ಬಂದುಬಿಟ್ಟು ಅದರೊಳಗಡೆ ರೌಂಡು ಗ್ರೀನ್ ಕಲರ್ ಇತ್ತು ಅಂದರೆ ಆ ಫ್ಯಾಟಿ ಆ್ಯಸಿಡ್ಸ್ ಏನಿದೆ ದಟ್ ಫ್ರಮ್ ಪ್ಲ್ಯಾಂಟ್ ಸೋರ್ಸ್ ಅಂತ ಅರ್ಥ, ಐ ಮೀನ್ ವೆಜಿಟೇರಿಯನ್ ಅಂತೇಳಿ. ಐ ಫಾಲೋಯಿಂಗ್. ಅಲ್ಲೇನಾದ್ರು ರೆಡ್ ಕಲರ್ ಇತ್ತು ಅಂದರೆ ಅರ್ಥ ಏನು ಅಂದರೆ ದಟ್ ಫ್ರಮ್ ಅನಿಮಲ್ ಸೋರ್ಸ್ ಅಂತ ಅರ್ಥ. ಈ ಫ್ಯಾಟಿ ಆ್ಯಸಿಡ್ಸ್ ಏನಿದೆ ಅಥವಾ ಈ ಆಯಿಲ್ಸ್ ಏನಿದೆ ದೇ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಅನಿಮಲ್ ಅಂತ ಅರ್ಥ. ಓಕೆ, ಸೊ ದಟ್ಸ್ ವೈ ವೆಜಿಟೇರಿಯನ್ ಸೋರ್ಸ್ ಬೇಕು, ಪ್ಯೂರು ನ್ಯಾಚುರಲ್ ಆಗಿರ್ತಕ್ಕಂಥ ಫ್ಯಾಟಿ ಆ್ಯಸಿಡ್ಸ್ಗಳು ಅಥವಾ ಆಯಿಲ್ಸ್ಗಳು ಬೇಕು ಅಂದರೆ ಆ ಗ್ರೀನ್ ಕಲರ್ ಸಿಗಿನ ನೋಡಬೇಕು ನೀವು. ಓಕೆ, ನಾವು ಸಿ ಸೋಪ್ಸ್ ಆರ್ ಫಾರ್ಮ್ಡ್ ಬೈ ಹೀಟಿಂಗ್ ಫ್ಯಾಟ್ ಆರ್ ಆಯಿಲ್ ಇದೆ ಫ್ಯಾಟ್. ಓಕೆ, ವಿತ್ ಆಕ್ವಸ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಸೆಪಾನಿಫಿಕೇಷನ್. ಇಲ್ಲಿ ನೋಡಿ ಸ್ಟೀರಿಕ್ ಆ್ಯಸಿಡ್ ಇದೆ. ಏನಿದು ಸ್ಟೀರಿಕ್ ಆ್ಯಸಿಡ್ ಅಂದರೆ ಗ್ಲಿಸರಿಲ್ ಎಸ್ಟರ್ ಆಫ್ ಸ್ಟೀರಿಕ್ ಆ್ಯಸಿಡ್. ಇದ್ರ ಕಾಂಪೋಸಿಷನ್ ಏನು ಅಂದರೆ C17H35COOCH2 ಈ ಥರ ಥ್ರೈಸ್ ಇದೆ, ಕರೆಕ್ಟಾ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಇದು ಫ್ಯಾಟಿ ಆ್ಯಸಿಡ್ ಇದು. ಓಕೆ, ಸೊ ಈ ಫ್ಯಾಟಿ ಆ್ಯಸಿಡಲ್ಲಿ ಈಗ ನಿಮಗೆ ಸೋಡಿಯಮು ಅಥವಾ ಕ್ಯಾಲ್ಶಿಯಮು ಸೇರ್ಕೊಂಡ್ರೆ, ಸೋಡಿಯಂ ಅಥವಾ ಕ್ಯಾಲ್ಶಿಯಂ ಸೇರಿಕೊಂಡ್ರೆ, ಸೊ ದಟ್ ಟೈಮ್ ಇಟ್ ವಿಲ್ ಬಿಕಮ್ ಅ ಸೋಪ್, ದಟ್ ಈಸ್ ಸೋಡಿಯಂ ಆರ್ ಪೊಟ್ಯಾಷಿಯಮ್ ಸಾಲ್ಟ್ಸ್ ಆಫ್ ಹೈಯರ್ ಫ್ಯಾಟಿ ಆ್ಯಸಿಡ್.
ಈ ಸೋಡಿಯಂ ಅಥವಾ ಪೊಟ್ಯಾಷಿಯಮ್ನ ಸೇರಿಸಬೇಕು ಅಂದರೆ ನೀವು NaOH ಅಥವಾ KOHನ ಮಿಕ್ಸ್ ಮಾಡಿಬಿಟ್ಟು ಹೀಟ್ ಮಾಡಬೇಕು. ಹಿಂಗಾದಾಗ ಇಲ್ಲೇನಾಗುತ್ತೆ ಅಂದರೆ ನೋಡಿ C17H35COO ಇಲ್ಲಿಂದ ಇಷ್ಟು ಪಾರ್ಟ್ ಕಟ್ ಆಗುತ್ತೆ. ಓಕೆ, ಇದು ಕಟ್ ಆಗುತ್ತೆ, ಇದು ಕಟ್ ಆಗುತ್ತೆ, ಇದು ಕಟ್ ಆಗುತ್ತೆ. ಸೊ ಈ ಪಾರ್ಟಿಗೆ ನಿಮ್ಮ ಸೋಡಿಯಂ 3 ಸೋಡಿಯಮ್ಸ್ ಏನಿದೆ ಇದು ಅಟ್ಯಾಚ್ ಆಗಿ ಇಟ್ ಫಾರ್ಮ್ಸ್ ದಿಸ್ ಒನ್, ದಟ್ ಈಸ್ ಸೋಡಿಯಂ ಸ್ಟೀರೇಟ್, ದಟ್ ಈಸ್ C17H35COONA 3 ಟೈಮ್ಸ್. ಓಕೆ, ಇನ್ನು ಉಳಿದಿದ್ದು CH2ಗೆ ಇಲ್ಲಿ ಉಳಿದಂಥ OH ಹೋಗಿ ಜಾಯ್ನ್ ಆಯಿತು ಅಂದರೆ ಇಟ್ ಫಾರ್ಮ್ಸ್ ಗ್ಲಿಸರಾಲ್. ಓಕೆ, ಸೊ ಗ್ಲಿಸರಾಲ್ ದಟ್ ಈಸ್ ಆಲ್ಕೋಹಾಲಿನ ಡೆರಿವೇಟಿವ್ಸು. ಸೊ ಇದು ಕೂಡ ಬರುತ್ತೆ ಬೈ ಪ್ರಾಡಕ್ಟ್ ಆಗಿ. ಆ್ಯಂಡ್ ಮೇನ್ ಪ್ರಾಡಕ್ಟ್ ಆಗಿ ನಿಮಗೆ ಸೋಪ್ ಸಿಗುತ್ತೆ. ಸೋಪ್ ಅಂದರೆ ಏನು ಅಂದರೆ ಸೋಡಿಯಂ ಯಾವ್ದಾರು ಇರ್ಬೋದು ಅಥವಾ ನೀವು KOH ತೊಗೊಂಡ್ರೆ ಪೊಟ್ಯಾಷಿಯಮ್ ಇರ್ಬೋದು. ಈ ಸೋಡಿಯಂ ಸಾಲ್ಟ್ ಆಫ್ ಹೈಯರ್ ಫ್ಯಾಟಿ ಆ್ಯಸಿಡ್ಸ್ ಸೋಪ್ ಅಂತ ಕರಿತೀವಿ. ಓಕೆ, ಸೊ ಈ ಸೋಪ್ನ ನಾವು ಕ್ಲೀನಿಂಗ್ ಏಜೆಂಟಾಗಿ ಯೂಸ್ ಮಾಡ್ತೀವಿ. ಓಕೆ, ಯೂಶಲಿ ಈ ಸೋಡಿಯಂ ಅಥವಾ ಪೊಟ್ಯಾಷಿಯಮ್ ಏನಿದೆ ದೇ ಆರ್ ಮೈಲ್ಡ್. ಓಕೆ, ಸೊ ಅದರಲ್ಲೂ ಕೂಡ ಪೊಟ್ಯಾಷಿಯಮು ತುಂಬ ಮೈಲ್ಡು. ಸೊ ಹಂಗಾಗ್ಬಿಟ್ಟು ಇವನ್ನ ನಾವು ಬಾತಿಂಗ್ ಸೋಪ್ಸಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ನಮ್ಮ ಬಾಡಿಗೆ ಯಾವುದೇ ರೀತಿಯ ತೊಂದರೆ, ಇರಿಟೇಷನು ಅಥವಾ ಹಾರ್ಶ್ನೆಸ್ ಆಗದ ಥರ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋಂಥವನ್ನು ನಾವು ಸೋಪ್ಸ್ ಅಂತ ಕರಿತೀವಿ. ಈ ಸೋಪ್ಸಲ್ಲಿ ಇನ್ನೂ ಟೈಪ್ಸ್ಗಳಿದ್ದಾವೆ. ದಟ್ ಈಸ್ ಟಾಯ್ಲೆಟ್ ಸೋಪ್ ಅಂತ ಇದೆ, ಫ್ಲೋಟಿಂಗ್ ಸೋಪ್ಸ್ ಅಂತ ಇದೆ, ಟ್ರಾನ್ಸ್ಪರೆಂಟ್ ಸೋಪ್ ಅಂತ ಇದೆ, ಮೆಡಿಕೇಟೆಡ್ ಸೋಪ್ಸ್ ಅಂತ ಇದೆ, ಶೇವಿಂಗ್ ಸೋಪ್ಸ್ ಅಂತ ಇದೆ, ಲಾಂಡ್ರಿ ಸೋಪ್ಸ್ ಅಂತ ಇದೆ. ಓಕೆ, ಸೋಪ್ ಚಿಪ್ಸ್ ಅಂತ ಇದೆ, ಸೋಪ್ ಗ್ರ್ಯಾನ್ಯೂಲ್ಸ್ ಅಂತ ಇದೆ, ಸೋಪ್ ಪೌಡರ್ ಅಂಡ್ ಸ್ಕೋರಿಂಗ್ ಸೋಪ್ಸ್ ಅಂತ ಇದೆ. ಓಕೆ, ಇವೆಲ್ಲ ಡಿಫ್ರೆಂಟ್ ಟೈಪ್ಸು. ಇದೆ ಸ್ಕ್ರೀನ್ಶಾಟ್ ನೀಟಾಗಿ ತಕ್ಕೊಂಬಿಟ್ಟು ಈ ಡೀಟೇಲ್ಸ್ಗಳನ್ನ ನೋಡಿ. ಇದರಲ್ಲಿ ಏನು ಅಂತ ದೊಡ್ಡದಿಲ್ಲ, ಆ್ಯಕ್ಚುಲಿ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಫಾರ್ ದಿ ಸೇಕ್ ಆಫ್ ಯು ಐ ಕ್ಯಾನ್ ಎಕ್ಸ್ಪ್ಲೈನ್. ಓಕೆ, ಟಾಯ್ಲೆಟ್ ಸೋಪ್ಸ್ ಅಂದರೆ ಬಾತ್ರೂಮಲ್ಲಿ ನಾವು ಏನು ಯೂಸ್ ಮಾಡ್ತೀವಲ್ವಾ, ಸೊ ದೋಸ್ ಆರ್ ಟಾಯ್ಲೆಟ್ ಸೋಪ್ಸ್. ಓಕೆ, ಸೊ ಇವನ್ನ ಬೆಟರ್ ಗ್ರೇಡ್ ಫ್ಯಾಟ್ಸ್ ಅಥವಾ ಆಯಿಲ್ಸಿಂದ ಯೂಸ್ ಮಾಡ್ತೀವಿ, ಯಾಕೆಂದರೆ ನಾವು ಯೂಸ್ ಮಾಡೋದಲ್ವಾ, ಸೊ ದಟ್ಸ್ ಫೈನ್. ಓಕೆ, ನೆಕ್ಸ್ಟ್ ಫ್ಲೋಟಿಂಗ್ ಸೋಪ್ಸ್ ಅಂದರೆ ನೋಡಿ ನೀರಲ್ಲಿ ಬಿದ್ದುಬಿಡ್ತು ಅಂದರೆ ಸೋಪು ಮುಳುಗೋಗ್ಬಿಟ್ಟು ಕರ್ಗೋಗ್ಬಿಡುತ್ತೆ. ಕೆಲವು ಸೋಪ್ಸ್ಗಳನ್ನ ಫ್ಲೋಟ್ ಆಗೋ ಥರ ಅಂದರೆ ತೇಲೋ ಥರ ಮಾಡ್ತಾರೆ. ಹೇಗೆ ಅಂದರೆ ಸೋಪ್ ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದು ಚಿಕ್ಕ ಬಬಲ್ನ ಸೆಂಟ್ರಲ್ ಬಿಟ್ಟಿರ್ತಾರೆ, ಸೊ ದಟ್ ಆ ಗ್ಯಾಪಿಂದಾಗಿ ಅದಕ್ಕೆ ಬೊಯಾನ್ಸಿ ಬಂದುಬಿಟ್ಟು ಅದು ತೇಲೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಟ್ರಾನ್ಸ್ಪರೆಂಟ್ ಸೋಪ್ಸ್ ನೀವು ನೋಡಿರ್ತೀರ, ಈ ಪಿಯರ್ಸ್ ಇರ್ಬೋದು ಅಥವಾ ಡೆಟಾಲಿನ ಕೆಲವು ಸೋಪ್ಸ್ ಇರ್ಬೋದು, ಸ್ಯಾವ್ಲಾನ್ ಸೋಪ್ಸ್ಗಳಿರ್ಬೋದು, ಟ್ರಾನ್ಸ್ಪರೆಂಟ್ ಇರುತ್ತೆ. ಇವನ್ ಮೆಡಿಮಿಕ್ಸ್ ಕೂಡ ಬರುತ್ತೆ. ಓಕೆ, ಇವೆಲ್ಲ ಬ್ರ್ಯಾಂಡ್ಸ್ ಇವು, ಈ ಕಡೆಯಿಂದ ಆ ಕಡೆ ಕಾಣಿಸ್ತಾ ಇರುತ್ತೆ. ಟ್ರಾನ್ಸ್ಪರೆಂಟ್ ಸೋಪ್ಸು ಪ್ರಿಪೇರ್ ಮಾಡಬೇಕು ಅಂದರೆ ಇದರಲ್ಲಿ ಏನಿರುತ್ತೆ ಅಂದರೆ ಎಥೆನಾಲ್ನ ಇದರಲ್ಲಿ ಅಥವಾ ಗ್ಲಿಸರಿನ್ನ ಇದರಲ್ಲಿ ಎಕ್ಸಸ್ ಆಗಿ ಯೂಸ್ ಮಾಡಿರ್ತೀವಿ. ಸೊ ದಟ್ಸ್ ವೈ ಇಟ್ ಗಾಟ್ ಅ ಟ್ರಾನ್ಸ್ಪರೆನ್ಸಿ. ಓಕೆ, ನೆಕ್ಸ್ಟ್ ಮೆಡಿಕೇಟೆಡ್ ಸೋಪ್ಸ್. ನೀವು ಮಾರ್ಗೋ, ಮೆಡಿಮಿಕ್ಸು, ಡೆಟಾಲು ಅಥವಾ ಇವೆಲ್ಲ ಏನು ಕೇಳಿದಿರಲ್ಲ, ಇವೆಲ್ಲ ಸ್ಯಾವ್ಲಾನು ಮೆಡಿಕೇಟ್ ಅಂದರೆ ಇದರಲ್ಲಿ ಮೈಕ್ರೋ ಆರ್ಗನ್ಸ್ನ ಕಿಲ್ ಮಾಡೋ ಅಂಥ ಕೆಮಿಕಲ್ಸ್ಗಳನ್ನ ಕೂಡ ಆ್ಯಡ್ ಮಾಡಿರ್ತಾರೆ. ಸೊ ದಟ್ಸ್ ವೈ ಇವನ್ನ ಮೆಡಿಕೇಟೆಡ್ ಸೋಪ್ಸ್ ಅಂತ ಕರಿತೀವಿ. ಇದೇ ಥರ ವೆರೈಟೀಸ್ಗಳಿದ್ದಾವೆ, ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ, ಸೊ ನೆಕ್ಸ್ಟ್ ಲೆಟ್ ಸಿ. ಸೊ ಫಾರ್ ವಾಟ್ ವಿ ಹ್ಯಾವ್ ಸೀನ್ ದಟ್ ಈಸ್ ನ್ಯಾಚುರಲ್, ದಟ್ ಈಸ್ ಸೋಪ್. ಇದು ಬಿಟ್ಟು ಸಿಂಥೆಟಿಕ್ಕಾಗಿ ನಾವೇನಾದರೂ ಪ್ರಿಪೇರ್ ಮಾಡಿದರೆ ಅವನ್ನ ನಾವು ಸಿಂಥೆಟಿಕ್ ಡಿಟರ್ಜೆಂಟ್ಸ್ ಅಂತ ಕರಿತೀವಿ. ಓಕೆ, ಆ್ಯಕ್ಚುಲಿ ಸೋಪ್ ಅಂದರೆ ಏನು ಅಂದರೆ ಸೋಡಿಯಂ ಸಾಲ್ಟ್ ಆಫ್ ಹೈಯರ್ ಫ್ಯಾಟಿ ಆ್ಯಸಿಡ್ ಅಥವಾ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಹೈಯರ್ ಫ್ಯಾಟಿ ಆ್ಯಸಿಡ್. ಬಟ್ ಡಿಟರ್ಜೆಂಟ್ಸ್ ಏನಿದೆ ಅಲ್ಲ, ಇದರಲ್ಲಿ ಯಾವುದೇ ರೀತಿಯ ಸೋಪ್ ಇರಲ್ಲ. ಅಂದರೆ ಸೋಡಿಯಂ ಸಾಲ್ಟ್ ಆಫ್ ಫ್ಯಾಟಿ ಆ್ಯಸಿಡು, ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಫ್ಯಾಟಿ ಆ್ಯಸಿಡ್ಸು ಇರಲ್ಲ. ಓಕೆ, ಬಟ್ ಸೋಪ್ ಏನು ಕೆಲಸ ಮಾಡುತ್ತಲ್ಲ, ಈ ಸೋಪ್ ಏನು ಕೆಲಸ ಮಾಡುತ್ತೆ, ಕ್ಲೀನಿಂಗ್ ಕೆಲಸ ಮಾಡುತ್ತಾನೆ. ಈ ಕೆಲಸನ ಇವುಗಳು ಕೂಡ ಮಾಡಿಕೊಡ್ತವೆ. ಅಂಥವ್ರನ್ನ ನಾವು ಸಿಂಥೆಟಿಕ್ ಡಿಟರ್ಜೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಮ ಫಸ್ಟ್ ಇಯರ್ ಹೈಡ್ರೋಜನ್ ಚಾಪ್ಟ್ರಲ್ಲಿ ವೈ ಸೋಪ್ಸ್ ವಿಲ್ ನಾಟ್ ಗಿವ್ ಲ್ಯಾದರ್ ಇನ್ ಹಾರ್ಡ್ ವಾಟರ್ ಅಂತ ನೋಡಿದ್ದೀರಾ. ಓಕೆ, ಯಾಕೆ ಗಡಸು ನೀರಲ್ಲಿ ಸೋಪು ನೊರೆ ಕೊಡಲ್ಲ, ಮೆದು ನೀರಲ್ಲಿ ಕೊಡುತ್ತೆ, ಅಂದರೆ ಸಾಫ್ಟ್ ವಾಟರ್ ಕೊಡುತ್ತೆ. ಓಕೆ, ಬಟ್ ಡಿಟರ್ಜೆಂಟ್ಸು ಎರಡರಲ್ಲೂ ಕೊಡುತ್ತೆ. ಗಡ್ಸ್ ನೀರಾಗಿರ್ಬೋದು, ಮೆದು ನೀರಾಗಿರ್ಬೋದು, ಐ ಮೀನ್ ಹಾರ್ಡ್ ವಾಟರ್ ಅದಾಗಿರ್ಬೋದು, ಸಾಫ್ಟ್ ವಾಟರ್ ಅದಾಗಿರ್ಬೋದು. ಓಕೆ, ಯಾಕೆ ಅಂದರೆ ಈ ಡಿಟರ್ಜೆಂಟ್ಸಲ್ಲಿ ಯಾವುದೇ ರೀತಿಯ ಸೋಪು ಇಲ್ಲ. ಅಂದರೆ ಸೋಡಿಯಂ ಸಾಲ್ಟ್ ಆಫ್ ಫ್ಯಾಟಿ ಆ್ಯಸಿಡ್ಸ್ ಇಲ್ಲ, ಪೊಟ್ಯಾಷಿಯಮ್ ಸಾಲ್ಟ್ಸ್ ಆಫ್ ಫ್ಯಾಟಿ ಆ್ಯಸಿಡ್ಸು ಇಲ್ಲ. ಓಕೆ, ಸೊ ಹಂಗಂದ್ರೆ ಏನಿದೆ, ಲೆಟ್ಸ್ ಸಿ. ಸೋಪ್, ಲೆಸ್ ಸೋಪ್ ಆರ್ ಕ್ಲೀನಿಂಗ್ ಏಜೆಂಟ್ಸ್ ವಿಚ್ ಆರ್ ಆಲ್ ದಿ ಪ್ರಾಪರ್ಟೀಸ್ ಆಫ್ ಸೋಪ್ ಬಟ್ ವಿಚ್ ಆರ್ ಆ್ಯಕ್ಚುಲಿ ಡು ನಾಟ್ ಕಂಟೈನ್ ಎನಿ ಸೋಪ್. ಪ್ರಾಪರ್ಟೀಸ್ ಆಫ್ ಸೋಪ್ ಅಂದರೆ ಕ್ಲೀನಿಂಗ್ ಆ್ಯಕ್ಷನ್ಸ್ ಇರುತ್ತೆ, ಬಟ್ ಸೋಪ್ ಇದರಲ್ಲಿ ಇರಲ್ಲ. Since these are synthetic substances, therefore they are called as synthetic detergents, or simply we call it as detergents ಅಂತ ಕರಿತೀವಿ. ಓಕೆ, ಸೊ ಡಿಟರ್ಜೆಂಟ್ಸ್ನ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂದರೆ ಡಿಟರ್ಜೆಂಟ್ಸ್ ಮೇ ಬಿ ಡಿಫೈನ್ಡ್ ಆಸ್ ಅಮೋನಿಯಾ ಸಲ್ಫೇಟ್ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ 12 to 18 ಕಾರ್ಬನ್ ಐಟಮ್ಸ್. ಲಾಂಗ್ ಚೈನ್ಗಳಿವೆಲ್ಲ ಇದು ಅಮೋನಿಯಾ ಅಥವಾ ಸಲ್ಫೇಟ್ಸಿನ ಸಾಲ್ಟ್ಸ್ಗಳಿಂದ ನಾವು ಮಾಡಿರ್ತೀವಿ. ಓಕೆ, ಸೊ ಇವನ್ನ ನಾವು ಡಿಟರ್ಜೆಂಟ್ಸ್ ಅಂತ ಕರಿತೀವಿ. ಸೊ ಈ ಡಿಟರ್ಜೆಂಟ್ಸಲ್ಲಿ 3 ಟೈಪ್ಸ್ ಇದೆ. ಓಕೆ, ಟೈಪ್ಸ್ ಆಫ್ ಡಿಟರ್ಜೆಂಟ್ಸ್, ದಟ್ ಈಸ್ ಫಸ್ಟ್ ಒನ್ anionic detergents, cationic detergents
ನಾನ್ ಅಯಾನಿಕ್ ಡಿಟರ್ಜೆಂಟ್. ಹೆಸರೇ ಹೇಳ್ತಾ ಇದೆ, ಆ್ಯನ್ ಅಯಾನಿಕ್ ಅಂದರೆ ನೆಗೆಟಿವ್ ಜಾಸ್ತಿ ಅಂತೆ, ನೆಗೆಟಿವ್ ಪಾರ್ಟು ಇಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತೆ. ಕ್ಯಾಟ್ ಅಯಾನಿಕ್ ಪಾಸಿಟಿವ್ ಪಾರ್ಟು ಇಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ. ನಾನ್ ಅಯಾನಿಕ್ ಅಂದರೆ ಯಾವುದೇ ರೀತಿಯ ಪಾರ್ಟ್ ಇದರಲ್ಲಿ ಇಲ್ಲ, ಐ ಮೀನ್ ಕ್ಯಾಟ್ ಇಲ್ಲ ಅಯಾನಿಕ್ ಇಲ್ಲ, ಎರಡೂ ಇಲ್ಲ, ಅದಕ್ಕೆ ನಾನ್ ಅಯಾನಿಕ್ ಅಂತ ಕರೆದಿದ್ವಿ. ಸೊ ಯಾವ ಪಾರ್ಟು ಕ್ಲೀನಿಂಗ್ ಆ್ಯಕ್ಷನಲ್ಲಿ ಇನ್ವಾಲ್ವ್ ಆಗುತ್ತೋ ಅದ್ರ ಬೇಸಿಸ್ ಮೇಲೆ ನಾವು ಡಿಟರ್ಜೆಂಟ್ಸ್ನ ಕ್ಲಾಸಿಫೈ ಮಾಡಿದೆ. ಓಕೆ, ಫಸ್ಟ್ ಒನ್ ದಟ್ ಈಸ್ ಆ್ಯನಯಾನಿಕ್ ಡಿಟರ್ಜೆಂಟ್ಸ್ ಅಂತೇಳಿ. ಓಕೆ, ಸೊ ಯಾರು ಆ್ಯನಯಾನಿಕ್ ಡಿಟರ್ಜೆಂಟ್ಸ್ ಅಂದರೆ, ಸೊ ದೀಸ್ ಆರ್ ಸೋ ಕಾಲ್ಡ್ ಬಿಕಾಸ್ ಆಫ್ ಲಾರ್ಜ್ ಪಾರ್ಟ್ ಆಫ್ ದೇರ್ ಮಾಲಿಕ್ಯೂಲ್ಸ್ ಆರ್ ಆ್ಯನಯಾನ್ಸ್. ನಾನು ನಿಮ್ಗೆ ಹೇಳಿದೆ ಯಾಕೆ ಇವನು ಆ್ಯನಯಾನಿಕ್ ಅಂತ ಕರಿತೀವಿ ಅಂದರೆ, ಇಲ್ಲಿ ನೋಡಿ ಎಕ್ಸಾಂಪಲು ಸೋಡಿಯಂ ಲೊರೈಲ್ ಸಲ್ಫೇಟ್ ಅಂದರೆ ಸಲ್ಫೇಟ್ಸಿನ ಡಿರೈವೇಟಿವ್ಸ್ ಇವು, ಸಲ್ಫೇಟ್ ಸಾಲ್ಟ್ಸ್ ಇದ್ದು. ದಟ್ ಈಸ್ ಸೋಡಿಯಂ ಲೊರೈಲ್ ಸಲ್ಫೇಟಲ್ಲಿ ಇಷ್ಟು ನೋಡಿ, CH3 CH2 CH2O SO3 ಮೈನಸ್, ಇಷ್ಟು ಪಾರ್ಟು ಇದು ನೆಗೆಟಿವ್ ಮೈನಸ್ ಆ್ಯಂಡ್ Na ಪ್ಲಸ್. ಓಕೆ, ಸೊ ಇಷ್ಟರಲ್ಲಿ ಈ ನೆಗೆಟಿವ್ ಪಾರ್ಟ್ ಏನಿದೆ ಇಟ್ ಇನ್ವಾಲ್ವ್ಸ್ ಇನ್ ಕ್ಲೀನಿಂಗ್ ಆ್ಯಕ್ಷನ್. ಸೊ ಇಲ್ಲಿ ಮೆಜಾರಿಟಿ ಪೋರ್ಷನ್ ಏನಿದೆ ಅದು ಕ್ಲೀನಿಂಗ್ ಆ್ಯಕ್ಷನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ, ಅದರಲ್ಲೂ ನೆಗೆಟಿವ್ ಪಾರ್ಟ್ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು ನಾವು ಆ್ಯನಯಾನಿಕ್ ಡಿಟರ್ಜೆಂಟ್ಸ್ ಅಂತ ಕರಿತೀವಿ. ಏನು ಕರಿತೀವಿ? ಆ್ಯನಯಾನಿಕ್ ಡಿಟರ್ಜೆಂಟ್ಸ್. ಓಕೆ, ಸೊ ಯಾರು ಅಂದರೆ ದೀಸ್ ಆರ್ ಸೋಡಿಯಂ ಸಾಲ್ಟ್ಸ್ ಆಫ್ ಸಲ್ಫೋನೇಟೆಡ್ ಲಾಂಗ್ ಚೈನ್ ಆಲ್ಕೋಹಾಲ್ಸ್ ಆರ್ ಹೈಡ್ರೋಕಾರ್ಬನ್ಸ್. ಇವನ್ನ ನಾವು ಆ್ಯನಯಾನಿಕ್ ಡಿಟರ್ಜೆಂಟ್ಸ್ ಅಂತ ಕರಿತೀವಿ. ವಾಟ್ ಆರ್ ಆ್ಯನಯಾನಿಕ್ ಡಿಟರ್ಜೆಂಟ್ಸ್? ಗಿವ್ ಎನ್ ಎಕ್ಸಾಂಪಲ್ ಅಂತ ಏನಾದರೂ ನಿಮಗೆ ಕೇಳಿದರೆ, ಸೊ ದಿಸ್ ಇಸ್ ದ ಡೆಫಿನೇಷನ್ ಅಲಾಂಗ್ ವಿತ್ ದ ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟ್ ಕ್ಯಾಟಯಾನಿಕ್ ಡಿಟರ್ಜೆಂಟ್ಸ್. ಏನು ಕ್ಯಾಟಯಾನಿಕ್ ಡಿಟರ್ಜೆಂಟ್ಸ್ ಅಂದರೆ, ದೀಸ್ ಆರ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸ್ ಆಫ್ ಅಮೈನ್ಸ್, ಅಮೋನಿಯಾಯಿಂದ ಡಿರೈವೇಟಿವ್ ಆಗಿರೋ, ವಿತ್ ಅಸಿಟೇಟ್ಸ್, ಕ್ಲೋರೈಡ್ಸ್ ಆರ್ ಬ್ರೋಮೈಡ್ಸ್ ಆ್ಯಸ್ ಆ್ಯನಯಾನ್ಸ್. ಇಲ್ಲಿ ಅಸಿಟೇಟ್ಸ್ ಇರ್ಬೋದು, ಕ್ಲೋರೈಡ್ಸ್ ಇರ್ಬೋದು, ಬ್ರೋಮೈಡ್ಸ್ ಇರ್ಬೋದು, CH3CO ಮೈನಸ್, Cl ಮೈನಸ್, Br ಮೈನಸ್ಗಳು ಇರ್ಬೋದು, ಇವು ಆ್ಯನಯಾನ್ಸು. ಇಲ್ಲಿ ನೋಡಿ, ಇದು ಒಂದು ಎಕ್ಸಾಂಪಲ್ ಸಿಟೈಲ್ ಟ್ರೈಮಿಥೈಲ್ ಅಮೋನಿಯಂ ಬ್ರೋಮೈಡ್ ಅಂತೇಳಿ, ಸಿಟೈಲ್ ಟ್ರೈಮಿಥೈಲ್ ಅಮೋನಿಯಂ ಬ್ರೋಮೈಡ್. ಸೊ ಇದರಲ್ಲಿ ಈ ಕ್ಯಾಟಯಾನಿಕ್ ಪಾರ್ಟ್ ಕಾಣುತ್ತಾ, ಪಾಸಿಟಿವ್ ಕಾಣಿಸ್ತಿರ್ತಾನೆ. ಸೊ ಈ ಕ್ಯಾಟಯಾನಿಕ್ ಪಾರ್ಟು ಕ್ಲೀನಿಂಗ್ ಆ್ಯಕ್ಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಕ್ಯಾಟಯಾನಿಕ್ ಡಿಟರ್ಜೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡಿ ಇವನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಸೊ ನಿಮ್ಮ ಆ್ಯನಯಾನಿಕ್ ಡಿಟರ್ಜೆಂಟ್ಸ್ಗಳು, ಕ್ಯಾಟಯಾನಿಕ್ ಡಿಟರ್ಜೆಂಟ್ಸ್ಗಳನ್ನ ನಾವು ಈ ಟೂತ್ ಪೇಸ್ಟಲ್ಲಿ ಆ್ಯಂಡ್ ಹೇರ್ ಕಂಡೀಷನರ್ಸ್ ಆ್ಯಂಡ್ ಶಾಂಪೂಸಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮ್ಮ ವಾಷಿಂಗ್ ಮಿಷಿನ್ ಯೂಸ್ ಮಾಡೋಂತಹ ವಾಷಿಂಗ್ ಪೌಡರ್ಸ್ಗಳು ಆ್ಯಂಡ್ ಲಿಕ್ವಿಡ್ಸ್ಗಳು ಬರ್ತಾವಲ್ವ, ಇವುಗಳಲ್ಲಿ ಇವನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಅಂದರೆ ಲಿಕ್ವಿಡ್ ಡಿಟರ್ಜೆಂಟ್ಸ್ ಆ್ಯಂಡ್ ವಾಷಿಂಗ್ ಪೌಡರ್ಸ್ಗಳು, ಟೂತ್ ಪೇಸ್ಟ್ಗಳು, ಓಕೆ, ಆ್ಯಂಡ್ ಹೇರ್ ಕಂಡೀಷನರ್ಸ್ ಆ್ಯಂಡ್ ಶಾಂಪೂಸ್. ಏನು ಸರ್ ಇದರಲ್ಲೆಲ್ಲ ಏನು ಯೂಸು ಅಂದರೆ, ಎಲ್ಲ ಕ್ಲೀನಿಂಗಿಗೆ ಎಲ್ಲ ಯೂಸ್ ಮಾಡೋದು. ಹಲ್ ಕ್ಲೀನ್ ಮಾಡೋದಕ್ಕೆ ಟೂತ್ ಪೇಸ್ಟ್ ಯೂಸ್ ಮಾಡ್ತೀವಿ. ಕ್ಲೀನ್ ಮಾಡಬೇಕು ಅಂದರೆ ನೊರೆ ಬರಬೇಕು ಅಂದರೆ ಈ ಕೆಮಿಕಲ್ಸ್ಗಳು ಇರಬೇಕು. ಓಕೆ, ನೀವು ನೋಡಿ ಟೂತ್ ಪೇಸ್ಟಿನ ಕಂಟೆಂಟಲ್ಲಿ ಸೋಡಿಯಂ ಲೊರೈಲ್ ಸಲ್ಫೇಟ್ ಅಂತ ಇರುತ್ತೆ. ಓಕೆ, ಹಂಗಂದ್ರೆ ಅದ್ರ ಅರ್ಥ ಏನು ಅಂದರೆ ಈ ನೊರೆ ಬರೋದಕ್ಕೆ ಕಾರಣ ಅದೇ ಕೆಮಿಕಲ್ಲು. ಅದು ಎಲ್ಲಿ ಯೂಸ್ ಮಾಡಿದ್ವಿ ನಾವು ಅಂದರೆ ಆ್ಯನಯಾನಿಕ್ ಡಿಟರ್ಜೆಂಟ್ಸ್, ಕರೆಕ್ಟಾ? ಅಂದರೆ ಇವ್ರನ್ನ ನಾವು ಅಲ್ಲಿ ಟೂತ್ ಪೇಸ್ಟಲ್ಲಿ ಯೂಸ್ ಮಾಡ್ತೀವಿ. ಈ ಕ್ಯಾಟಯಾನಿಕ್ ಡಿಟರ್ಜೆಂಟ್ಸ್ನ ನಾವು ನಿಮ್ಮ ಹೇರ್ ಕಂಡೀಷನರ್ಸು ಇದರಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ಒನ್ ಮೋರ್ ಇದೆ, ದಟ್ ಈಸ್ ನಾನ್ ಅಯಾನಿಕ್ ಡಿಟರ್ಜೆಂಟ್ಸ್ ಅಂತ. ಅಂದರೆ ಯಾವುದೇ ರೀತಿಯ ಅಯಾನ್ಸ್ಗಳು ಇಲ್ಲಿ ಇಲ್ಲ, ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಸ್ಗಳು ಇರ್ತವೆ. ಓಕೆ, ಸಿ ಹಿಯರ್ ದೀಸ್ ಡು ನಾಟ್ ಕಂಟೈನ್ ಎನಿ ಅಯಾನ್ ಇನ್ ದೇರ್ ಕಾನ್ಸ್ಟಿಟ್ಯೂಷನ್. ಯಾವುದೇ ರೀತಿಯ ಅಯಾನ್ಸ್ಗಳು ಇಲ್ಲ. ಒನ್ ಸಚ್ ಡಿಟರ್ಜೆಂಟ್ ಈಸ್ ಫಾರ್ಮಡ್ ವೆನ್ ಸ್ಟೀರಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಪಾಲಿಇಥಿಲಿನ್ ಗ್ಲೈಕಾಲ್. ನಿಮ್ಮ ಸ್ಟೀರಿಕ್ ಆ್ಯಸಿಡ್ನ ಪಾಲಿಇಥಿಲಿನ್ ಗ್ಲೈಕಾಲ್, ಇದು ನಿಮಗೆ ಗೊತ್ತಿದೆ ಅಲ್ವಾ, ಪಾಲಿಮರ್ ಚಾಪ್ಟರಲ್ಲಿ ಪಾಲಿಇಥಿಲಿನ್ ಗ್ಲೈಕಾಲಲ್ಲಿ ಟ್ರೀಟ್ ಮಾಡಿದಾಗ ಇಲ್ಲಿ ವಾಟರ್ ಎಲಿಮಿನೇಟ್ ಆಗಿಬಿಟ್ಟು ಒಂದು ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ಬರ್ತಾ ಇದೆ. ಓಕೆ, ಸೊ ಈ ಕಂಟೆಂಟ್ ಏನಿದೆ ಇದರಲ್ಲಿ ಯಾವುದೇ ರೀತಿಯ ಅಯಾನ್ಸ್ಗಳಿಲ್ಲ, ದಟ್ಸ್ ವೈ ದೇ ಆರ್ ನಾನ್ ಅಯಾನಿಕ್. ಓಕೆ, ಈ ನಾನ್ ಅಯಾನಿಕ್ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ಏನಿದೆ ದಟ್ ಆಕ್ಟ್ಸ್ ಆಸ್ ನಾನ್ ಅಯಾನಿಕ್ ಡಿಟರ್ಜೆಂಟ್, ದಟ್ ಮೀನ್ಸ್ ಇಟ್ ಇನ್ವಾಲ್ವ್ಡ್ ಇನ್ ಕ್ಲೀನಿಂಗ್ ಆ್ಯಕ್ಷನ್. ಸೊ ಇಂಥ ನಾನ್ ಅಯಾನಿಕ್ ಡಿಟರ್ಜೆಂಟ್ಸನ್ನು ನಾವು ಲಿಕ್ವಿಡ್ ಡಿಶ್ ವಾಷಿಂಗ್ ಡಿಟರ್ಜೆಂಟ್ಸಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ನಿಮಗೆ ಗೊತ್ತಿರ್ಬೋದು, ಪಾತ್ರೆ ಅಥವಾ ತಟ್ಟೆ ಲೋಟಗಳು ಏನಿದ್ದಾವೆ ಇವನ್ನ ಕ್ಲೀನ್ ಮಾಡೋದಕ್ಕೆ ನಾವು ಯೂಶಲಿ ಇವನ್ನ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಎಕ್ಸ್ಪರ್ಟ್ ಇರ್ಬೋದು, ವಿಮ್ ಇರ್ಬೋದು, ನಿಮ್ ಇರ್ಬೋದು, ಪ್ರಿಲ್ ಇರ್ಬೋದು. ಓಕೆ, ಎಕ್ಸೋ ಡಿಶ್ ವಾಶ್ ಬಾರ್ಸ್ ಅಂತೆಲ್ಲ ಕೇಳ್ತಿತ್ತು. ಡಿಶ್ ವಾಶ್ ಅಂದ್ರೇನು ಅಂದರೆ ಪಾತ್ರೆ ಪೊಡಗಗಳನ್ನ ಕ್ಲೀನ್ ಮಾಡೋದು. ಇವುಗಳಲ್ಲಿ ಯೂಸ್ ಮಾಡೋದಕ್ಕೆ
ನಾವು ಈ ಕೆಮಿಕಲ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ನಾನ್ ಅಯಾನಿಕ್ ಡಿಟರ್ಜೆಂಟ್ಸ್. ಓಕೆ, ಹೌಸ್ ಹೋಲ್ಡ್ ಪರ್ಪಸಸಲ್ಲಿ ಇವನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಎನಿಹೌ ಈ ಕ್ಲೀನಿಂಗ್ ಆ್ಯಕ್ಷನ್ ಹೇಗಾಗುತ್ತೆ ಅನ್ನೋದನ್ನ ನಾವು ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಓದಿದ್ದೀವಿ. ಸೊ ದಟ್ಸ್ ವೈ ಒಂದು ಸೆಕೆಂಡ್ ನಾವು ಅದನ್ನು ನೋಡೋಂಥ ಅವಶ್ಯಕತೆ ಇಲ್ಲ. ಓಕೆ, ಇಟ್ಸ್ ಆಲ್ ಅಬೌಟ್ ಯುವರ್ chemistry in everyday life. Okay, so in this chapter particularly we have concentrated more on medicines. Okay, ತುಂಬ ಇಂಪಾರ್ಟೆಂಟ್ ಡೆಫಿನೇಷನ್ along with example. ಆಮೇಲೆ ಫುಡ್ ಪ್ರಿಸರ್ವೇಟಿವ್ಸ್ ಡೆಫಿನೇಷನ್ ವಿತ್ ಎಕ್ಸಾಂಪಲ್, ಆರ್ಟಿಫಿಷಿಯಲ್ ಸ್ವೀಟ್ನರ್ ಡೆಫಿನೇಷನ್ ವಿತ್ ಎಕ್ಸಾಂಪಲ್. ಅಲಾಂಗ್ ವಿತ್ ದಟ್ ಯಾವುದು ಸ್ಟೇಬಲ್ಲು ಯಾವುದು ಅನ್ಸ್ಟೇಬಲ್ಲು ಕುಕ್ಕಿಂಗ್ ಟೆಂಪ್ರೇಚರಲ್ಲಿ ಇದೆಲ್ಲ ಗೊತ್ತಿರಲಿ, ಎಷ್ಟು ಸ್ವೀಟ್ನರ್ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಸೊ ಆಫ್ಟರ್ ದಟ್ ವಿ ಹ್ಯಾವ್ ಸೀನ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್. ಓಕೆ, ಸೋಪಿಗೂ ಡಿಟರ್ಜೆಂಟ್ಸಿಗೂ ಡಿಫ್ರೆನ್ಸ್ ಪಕ್ಕಾ ಗೊತ್ತಿರಲಿ. ಸೋಪ್ ಅಂದರೆ ಸೋಡಿಯಮ್ ಆರ್ ಪೊಟ್ಯಾಷಿಯಮ್ ಸಾಲ್ಟ್ಸ್ ಆಫ್ ಹೈಯರ್ ಫ್ಯಾಟಿ ಆ್ಯಸಿಡ್ಸ್. ಓಕೆ, ಬಟ್ ಈ ಸೋಪು ಡಿಟರ್ಜೆಂಟಲ್ಲಿ ಇರಲ್ಲ, ಬಟ್ ಕ್ಲೀನಿಂಗ್ ಪ್ರಾಪರ್ಟಿ ಇರುತ್ತೆ. ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಸ್ಗಳು ಇರ್ತವೆ, ಅವು ಡಿಟರ್ಜೆಂಟ್ಸ್. ಅದರಲ್ಲಿ ಟೈಪ್ಸ್ ಇದೆ, ಕ್ಯಾಟಾಯನಿಕು, ಅನಾಯನಿಕು, ನಾನ್ ಅಯಾನಿಕ್ ಅಂತ. ಯಾವ ಪಾರ್ಟ್ ಇನ್ವಾಲ್ವ್ ಆಗಿದೆ ಕ್ಲೀನಿಂಗ್ ಆ್ಯಕ್ಷನಲ್ಲಿ ಅನ್ನೋದ್ರ ಮೇಲೆ ನಿಮ್ಮ ಟೈಪ್ ಆಫ್ ಡಿಟರ್ಜೆಂಟ್ಸ್ನ ಡಿಸೈಡ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಎಕ್ಸಾಂಪಲ್ ಗೊತ್ತಿರಲಿ, ಒಂದು ಸೋಡಿಯಂ ಲೋರೈಲ್ ಸಲ್ಫೇಟ್, ಇನ್ನೊಂದು ಸೀಟೈಲ್ ಟ್ರೈಮೀಥೈಲ್ ಅಮೋನಿಯಂ ಬ್ರೋಮೈಡ್. ಓಕೆ, ಆ್ಯಂಡ್ ನಾನ್ ಅಯಾನಿಕ್ ಡಿಟರ್ಜೆಂಟ್ಸಿಗೂ ಎಕ್ಸಾಂಪಲ್ ಗೊತ್ತಿರಲಿ. ಎದರಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ಒಂಚೂರು ಕ್ಲಾರಿಟಿ ಇರಲಿ. ಓಕೆ, ಹೇರ್ ಕಂಡೀಷನರ್ಸಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಟೂತ್ ಪೇಸ್ಟಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ಡಿಶ್ ವಾಷಿಂಗಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ಇಷ್ಟು ಗೊತ್ತಿದ್ದರೆ ನಿಮಗೆ ಈ ಚಾಪ್ಟರ್ ಮುಗೀತು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಸೊ ಐ ವಿಲ್ ಸೆಂಡ್ ದಿಸ್ ಪಿ ಪಿ ಟಿ, ಅಥವಾ ನೀವೇ ಪಾಸ್ ಮಾಡಿಕೊಂಡು ಇದ್ರ ಕಂಪ್ಲೀಟ್ ನೋಟ್ಸ್ನ ಬರ್ಕೋಬೋದು. ಸ್ಲೈಡ್ಸ್ ಹೇಗಿದೆಯೋ ಅದೇ ಥರ ನೀವು ನೋಟ್ಸ್ ಬರ್ಕೊಳ್ತಾ ಹೋಗಿ. ಸೊ ಅದಕ್ಕೆ ಕ್ವಶನ್ ಅರೇಂಜ್ ಮಾಡ್ಕೊಳ್ಳಿ ಅಷ್ಟು. ಓಕೆ, ವಾಟ್ ಆರ್ ಆಂಟಿಬಯೋಟಿಕ್ಸ್, ಗಿವ್ ಎನ್ ಎಕ್ಸಾಂಪಲ್, ದಟ್ಸ್ ಇಟ್ಸ್ ಇಸ್ ಎ ಕ್ವಶನ್. ವಾಟ್ ಆರ್ ಕ್ಯಾಟಾನಿಕ್ ಡಿಟರ್ಜೆಂಟ್ಸ್, ಗಿವ್ ಎನ್ ಎಕ್ಸಾಂಪಲ್. ವಾಟ್ ಆರ್ ಫುಡ್ ಪ್ರಿಸರ್ವೇಟಿವ್ಸ್, ಗಿವ್ ಎನ್ ಎಕ್ಸಾಂಪಲ್. ಈ ಥರದ ಕ್ವಶನ್ಸೇ ನಿಮಗೆ ರೈಸ್ ಆಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್. ಓಕೆ, ಫ್ರಮ್ ನೆಕ್ಸ್ಟ್ ಕ್ಲಾಸ್ we will see the next chapter, that is electrochemistry. Okay, thank you for watching this video.